ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುರ್ವಿಪ್ರತಮಂ ಕವೀನಾಂ ನ ಋತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಾಘವಂ ಚಿತ್ರಮಚ್ಚ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋ ವಾಕ್ ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ತತ್ರ ತತ್ರ ಸ್ಥಿತೋ ವಿಷ್ಣುಃ ತತ್ತಃ ಶಕ್ತಿ ಪ್ರಬೋದಯನ್ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸಾ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ. ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತ. ಅಜಾಡ್ಯಂ ವಾಕ್ ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿ ಪರಾಯಣಾಃ. ಭವಂತಶ್ಚ ಪ್ರಪನ್ನೋಹಂ ಭವಂತಶ್ಚ ಕೃಪಾಲವಃ. ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ. ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಖ್ಯ ಯತಿಂ ಭಜೆ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ. ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ವೇದೇಶ ಯೋಗಿನಂ ವಂದೇ ಯಾದವಾರ್ಯ ಗುರೋರ್ಗುರುಂ. ಛಾಂದೋಗ್ಯ ಭಾಷ್ಯ ಸಟ್ಟೀಕಾ ಕರ್ತಾರ ಮಹಮಾದರಾತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತರಃ ಸುಹೃದೋ ನಿತ್ಯಂ ಇಷ್ಟಾಧಿಕ ಫಲಪ್ರದಾ. ಶ್ರೀ ಸತ್ಯನಾಥ ಗುರವೋ ಜಗತ್ಪೂಜಿತ ಪಾದುಕಾಃ. ಸತ್ಯಾಭಿಘ್ನ ಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್. ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟ ದೈವತಮಿತಿ ತ್ವತ್ಪಾದ ಪಂಕೇರುಹಂ. ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣ ದೋಷ ಚಿಂತನ ವಿಧೋ ನೂನಂ ಮನಾಂಗ್ ಮಾ ಕೃತಾಃ. ಶ್ರೀ ಸತ್ಯಾತ್ಮ ಗುರೋಸ್ತ್ವದಂಗ್ರಿ ಯುಗಲಂ ಹಿತ್ವಾ ನಮೇ ಸದ್ಗತಿಃ. ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ. ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಾಮಾನ್ಯವಾಗಿ ಕೊನೆಯ ವ್ಯಕ್ತಿಯ ಪ್ರವಚನ ಅಂದರೆ ಪ್ರಾಯಶಃ ಬೇಸರಿಕೆಯ ಪ್ರವಚನವೇ ಇರುತ್ತದೆ. ಎಕ್ಸ್ಟ್ರಾ ಪ್ಲೇರಿನ ಆಟ ಯಾವಾಗಲೂ ಅಷ್ಟಕ್ಕಷ್ಟೇ. ಹಾಗಾಗಿ ಬಹಳ ಯಾರೂ ನನ್ನಿಂದ ಅಪೇಕ್ಷೆ ಇಟ್ಕೊಳ್ಬೇಡಿ. ಏನೋ ಗುರುಗಳ ಅನುಗ್ರಹದಿಂದ ತಿಳಿದಿದ್ದನ್ನ ಹೇಳಲು ಪ್ರಯತ್ನವನ್ನ ಮಾಡ್ತೇನೆ ಅಷ್ಟೇ. ಮಧ್ವಾಚಾರ್ಯರ ದೃಷ್ಟಿಯಲ್ಲಿ ಭಗವದ್ಗೀತೆ ಒಂದರ್ಥದಲ್ಲಿ ದಾರ್ಶನಿಕರ ದೃಷ್ಟಿಯಲ್ಲಿ ಭಗವದ್ಗೀತೆ ಎಂದರೂ ಸಾಕು. ಮೊಟ್ಟ ಮೊದಲಿಗೆ ಭಗವದ್ಗೀತೆಯನ್ನ ಯಾವ ದೃಷ್ಟಿಯಲ್ಲಿ ನೋಡಿದರೆ ಅದು ನಮಗೆ ಚಂದ ಕಾಣುತ್ತದೆ ಅನ್ನೋದನ್ನ ಮೊದಲಿಗೆ ತಿಳ್ಕೊಳ್ಬೇಕು. 7ನೇ ಬಾಗಿಲಿನಿಂದಲೂ ತಿಮ್ಮಪ್ಪ ಕಾಣಿಸ್ತಾನೆ, 3ನೇ ಬಾಗಿಲಿನಿಂದಲೂ ತಿಮ್ಮಪ್ಪ ಕಾಣಿಸ್ತಾನೆ, ಮೊದಲನೇ ಬಾಗಿಲಿನಿಂದಲೂ ಕೂಡ ಆ ತಿಮ್ಮಪ್ಪನ ದರ್ಶನ ಎನ್ನುವುದು ಆಗ್ತದೆ.
ಏಳನೇ ಬಾಗಿಲಿನಿಂದ ಆಗುವ ಆನಂದವೇ ಬೇರೆ, ಮೂರನೇ ಬಾಗಿಲಿನಿಂದ ಆಗುವ ಆನಂದವೇ ಬೇರೆ, ಹತ್ತಿರ ಹೋಗಿ ದೇವರನ್ನ ನೋಡಿದಾಗ ನಮಗೆ ಸಿಗುವ ಆನಂದವೇ ಬೇರೆ. ಹಾಗೆ ಶಂಕರರ ದೃಷ್ಟಿಯಲ್ಲಿ ಭಗವದ್ಗೀತೆ, ರಾಮಾನುಜಾಚಾರ್ಯರ ದೃಷ್ಟಿಯಲ್ಲಿ ಭಗವದ್ಗೀತೆ, ಇವೆರಡಕ್ಕೂ ಚಿನ್ನ ಇಟ್ಟಂತೆ ಕಲಶ ಇಟ್ಟಂತೆ ಮಧ್ವಾಚಾರ್ಯರ ದೃಷ್ಟಿಯಲ್ಲಿ ಭಗವದ್ಗೀತೆ. ಯಾವುದೋ ಒಂದು ವಸ್ತು ನಮಗೆ ಕಾಣದೆ ಹೋದಾಗ ಅದಕ್ಕೊಂದು ಮ್ಯಾಗ್ನಿಫಿಷಿಯರ್ ಗ್ಲಾಸ್ ಅಂತ ಕರಿತೇವೆ ನೋಡಿ, ಇನ್ನು ಸ್ವಲ್ಪ ದೊಡ್ಡದಾಗಿ ಕಾಣ್ಲಿ ಅಂತ, ವಿಸ್ತಾರವಾಗಿ ಕಾಣ್ಲಿ ಅಂತ, ಒಳಗೆ ಆಳವಾಗಿ ಕಾಣ್ಲಿ ಅಂತ ನಮಗೆ ನಾವು ಆ ವಸ್ತುವನ್ನ ಏನು ಉಪಯೋಗಿಸ್ತೇವಲ್ಲ ಹಾಗಿದೆ ಮಧ್ವರ ದೃಷ್ಟಿಯಲ್ಲಿ ಭಗವದ್ಗೀತೆಯಲ್ಲಿ ನಾವು ನೋಡುವಾಗ ನಮಗೆ ಯೋಗಗಳು ತಿಳಿತವೆ. ಭಕ್ತಿ ಯೋಗ, ಜ್ಞಾನ ಯೋಗ, ಕರ್ಮಯೋಗ, ಈ ಮೂರನ್ನು ಹೊರತುಪಡಿಸಿದ ಇನ್ನೊಂದು ಯೋಗ ಈ ಭಗವದ್ಗೀತೆಯಲ್ಲಿ ಅಡಗಿದೆ. ಅದನ್ನ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ದೃಷ್ಟಿಯಲ್ಲಿ ಮಾತ್ರ ನಮಗೆ ಅದರ ಪರಿಪೂರ್ತಿಯಾದ ಜ್ಞಾನ ಆಗುವುದಕ್ಕೆ ಸಾಧ್ಯ. ಅದೇ ಜೀವನ ಯೋಗ. ಒಂದು ಮಾತು ಮಾತ್ರ ನಾವು ಇಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು, ಯೋಗ ಎಂದರೆ ಯೋಗಾಸನ ಅಂತ ಅರ್ಥವಲ್ಲ, ಯೋಗ ಎಂದರೆ ಜ್ಞಾನೋಪಾಯ ಅಂತ. ಐಡಿಯಾ ಅಂತ ನಾವೇನು ಕರೀತೇವೆ, ಉಪಾಯ ಎಂದು ನಾವೇನು ಕರೀತೇವೆ, ಅದಕ್ಕೆ ಕೃಷ್ಣ ಕೊಟ್ಟ ಹೆಸರು ಯೋಗ ಅಂತ ಹೇಳಿ. ಈ ಮೂರನ್ನ ಪ್ರಧಾನವಾಗಿ ಇಟ್ಟುಕೊಂಡು ಮೂರನ್ನ ವಿಂಗಡಣೆಯಾಗಿ ಮಾಡಿಕೊಂಡು ಒಂದೊಂದು ಶ್ಲೋಕದ ಚಿಂತನೆಯನ್ನ ಒಂದೊಂದು ಯೋಗದ ದೃಷ್ಟಿಯಲ್ಲಿ ಅದನ್ನ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ನೋಡುವ ದೃಷ್ಟಿ ಹೇಗೆ, ಇದನ್ನ ಸ್ವಲ್ಪ ಸ್ಪಷ್ಟತೆ ಬೇಕು ಅಂದ್ರೆ ನಮಗೆ ಸ್ವಲ್ಪ ಕಂಪ್ಯಾರಿಸನ್ ಸ್ಟಡಿ ಅಂತ ನಾವೇನು ಕರೀತೇವೆ, ಮಧ್ವರ ದೃಷ್ಟಿಯಲ್ಲಿ, ಉಳಿದ ದಾರ್ಶನಿಕರ ದೃಷ್ಟಿಯಲ್ಲಿ. ಈ ದಾರ್ಶನಿಕರ ದೃಷ್ಟಿಯಲ್ಲಿ ಒಂದು ಕಡೆಗಾದರೆ ಇವತ್ತಿನ ಪಾಶ್ಚಾತ್ಯ ಜ್ಞಾನಿಗಳು ಇದನ್ನ ನೋಡುವ ಭಗವದ್ಗೀತೆಯ ದೃಷ್ಟಿಯೇ ಒಂದು ಅದ್ಭುತ. ಆದರೆ ಈ ಎಲ್ಲ ವಿಚಾರಗಳನ್ನ ನೋಡುವಾಗ ನಮಗೊಂದು ಹೆಮ್ಮೆ ಏನು ಅಂತಂದ್ರೆ, ಇವರೆಲ್ಲರ ಅಧ್ಯಯನದ ಹುಳ ನಮಗೆ ಎಲ್ಲಿ ಸಿಕ್ಕಿದೆ ಅಂದ್ರೆ ಭಗವದ್ಗೀತೆಯಲ್ಲಿ ಸಿಕ್ಕಿದೆ. ಇವತ್ತು ಮೋಕ್ಷ ಮೂಲ ಶಾಸ್ತ್ರಿ ಅಂತ ಹೆಸರಿಸಿಕೊಳ್ಳುವ ಮ್ಯಾಕ್ಸ್ ಮುಲ್ಲರ್ ಅಂತ ಏನಿದ್ದಾನೆ, ಆ ತತ್ವವಾದಿ ವೇದಗಳಿಗೆ, ಋಗ್ವೇದಗಳಿಗೆ ಭಾಷ್ಯವನ್ನ ಬರೆದಂತಹ ಒಬ್ಬ ಪಾಶ್ಚಾತ್ಯ ದೊಡ್ಡ ಜ್ಞಾನಿಯವ. ಅವ ಈ ತಾನು ವೇದಗಳಿಗೆ ಇಂಟರ್ಪ್ರಿಟೇಷನ್ ಮಾಡುವಾಗ ಒಂದು ಕಡೆಗೆ ಹೀಗೆ ಬರುತ್ತದು, ಪ್ರಾಯಶಃ ಈ ಅಗ್ನಿ ಶಬ್ದದ ವಾಚ್ಯತ್ವವನ್ನ ಹೇಳುವಾಗ, ಅಗ್ನಿ ನಮ್ಮ ಶ್ರೀಮದ್ ಆಚಾರ್ಯರು ಹೇಳುವ ಅರ್ಥ ಏನು, ಯಾವುದು ನನ್ನನ್ನ ಮುಂದೆ ನಡೆಸ್ತದೆಯಲ್ಲ ಅದು ಅಗ್ನಿ, ಯಾವುದು ನನ್ನನ್ನ ಶುದ್ಧಿ ಮಾಡ್ತದಲ್ಲ ಅದು ಅಗ್ನಿ. ಋಗ್ಭಾಷ್ಯದ ಅರ್ಥದಲ್ಲಿ ಬರುತ್ತದು, ಅಗ್ರೇ ನಯತಿ ಇತಿ ಅಗ್ನಿ ಅಂತ ಆಚಾರ್ಯರು ಅದಕ್ಕೆ ಭಾಷ್ಯದಲ್ಲಿ, ಋಗ್ಭಾಷ್ಯದಲ್ಲಿ ಹೇಳುತ್ತಾರೆ. ಆ ಮಾತನ್ನ ಹೇಳುವಾಗ ಆ ಮ್ಯಾಕ್ಸ್ ಮುಲ್ಲರ್ ಕೊಡುವ ಉದಾಹರಣೆ ಏನು ಗೊತ್ತೇನು, ಭಗವದ್ಗೀತೆಯ ರಸೋಹಂ ಅಪ್ಸು ಕೌಂತೆಯ ಅನ್ನುವ ಶ್ಲೋಕದ ಉದಾಹರಣೆಯನ್ನ ಕೊಡ್ತಾರೆ. ನಮಗೆಲ್ಲ ಒಂದ್ ಸ್ವಲ್ಪ ಕೆಟ್ಟ ವಿಚಾರ ತಲೆಯಲ್ಲಿ ಆಗಾಗ ಬಂದು ಹೋಗ್ತದೆ. ಹೊರಗಿನವ ಎಂದಾದ ಮೇಲೆ ನಾವು ಅವನಿಗೆ ನಾಸ್ತಿಕ ಪಟ್ಟವನ್ನ ಕಟ್ಟಿ ಹಾಕಿ ಬಿಡ್ತೇವೆ. ಪರದೇಶದ ವ್ಯಕ್ತಿ ಅಂತ ಹೇಳಿದಾಗ ಅವನಿಗೊಂದು ನಾಸ್ತಿಕತೆಯ ಪಟ್ಟವನ್ನ ಕಟ್ಟಿ ಹಾಕಿ ಬಿಡ್ತೇವೆ. ಪ್ರಾಮಾಣಿಕವಾಗಿ ನೋಡಲಾಗಿ ಅವನೂ ಸಹ ದೇವರನ್ನ ನಂಬಿದ್ದಾನೆ, ಒಪ್ಪಿದ್ದಾನೆ ಅನ್ನುವುದೇ ಒಂದು ಆಶ್ಚರ್ಯ. ಅವ ಹೇಳುವ ಮಾತು ಎಷ್ಟು ಚಂದ ಇದೆ ನೋಡಿ, ರಸೋಹಂ ಅಪ್ಸು ಕೌಂತೆಯ ಅಂತ ಕೃಷ್ಣ ಹೇಳುವಾಗ ನೀರಿನೊಳಗೆ ನಾನು ನೀರಾಗಿದ್ದೇನೆ ಅಂದ್ರೆ ಮುಗಿದು ಹೋಗಿ ಬಿಡ್ತಿತ್ತು, ಸಮಸ್ಯೆಯೇ ಇರ್ತಿರ್ಲಿಲ್ಲ. ಏನ್ ಹೇಳಿಕ್ ಬಂದಿದ್ದಾನೆ ಕೃಷ್ಣ ಅಲ್ಲಿ, ನಾನು ಎಲ್ಲ ಕಡೆಗೆ ವ್ಯಾಪ್ತನಾಗಿ ಇದ್ದೇನೆ. ಅಪೋವೈ ಅಪಹ ಅಂತ ಹೇಳಿದ್ರೆ ಮುಗಿದು ಹೋಗ್ಬಿಡ್ತಿತ್ತಲ್ಲ, ನೀರಿನಲ್ಲಿ ನಾನು ನೀರಿನಂತೆ ಇದ್ದೇನೆ. ಬರೇ ನೀರಿನಲ್ಲಿ ನೀರಿದ್ದೇನೆ ಅಂತ ಹೇಳಿದ್ರೆ ಕೃಷ್ಣನಿಗೆ ಅಪತೃಪ್ತಿ ಆಗ್ಲಿಲ್ಲ. ಕೃಷ್ಣ ಹೇಳಿದ್ದೇನು ಗೊತ್ತಾ, ನೀರಿನೊಳಗೆ ಮಾಧುರ್ಯ ಎನ್ನುವ ರಸ ಏನಿದೆಯಲ್ಲ ಆ ರಸ ನಾನು ಅಂತ ಹೇಳ್ತಾರೆ. ರಸೋಹಂ ಅಪ್ಸು ಕೌಂತೆಯ, ಇದನ್ನ ಅಲ್ಲಿ ಕೋಟ್ ಮಾಡಿ ಹೇಳ್ತಾನವನು. ಈ ವ್ಯಕ್ತಿಯ ದೃಷ್ಟಿಯಲ್ಲಿ ಏನೇ ಆ ಗೀತೆ ಅಷ್ಟು ದೊಡ್ಡದಾಗಿರ್ಬೇಕಾದ್ರೆ ಆ ಕೃಷ್ಣನ ಜೊತೆಗೆ ಭೀಮನಾಗಿ ಇದ್ದಂತಹ ಮಹಾನುಭಾವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಇವನನ್ನ ಕಕ್ಕನ ಮಗ, ಇವನನ್ನ ಮಾಮನ ಮಗ ಅಂತ ನಾವು ಹೇಗೆ ಖುಷಿಯಿಂದ ಹೇಳ್ತೇವೆ ನೋಡಿ, ಹಾಗೆ ದೇವರು ಎದೆ ಬಡ್ಕೊಂಡು ಹೇಳಿದ್ದ ಮಮ ಪ್ರಾಣಾಹಿ ಪಾಂಡವಾಹ ಅಂತ.
ಅಂತಹ ಭೀಮಸೇನ ದೇವರೇ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅವರು ಕೃಷ್ಣನನ್ನ, ಆ ಕೃಷ್ಣನ ಮಾತುಗಳನ್ನ, ಆ ಗೀತೆಯ ಗಾನವನ್ನ ಹೇಳುವಾಗ ಯಾವ ದೃಷ್ಟಿ ಇಟ್ಟುಕೊಂಡು ಹೇಳಿರ್ಬೇಕು. ಯಾಕೆ ನಿಮಗೆ ಒಂದ್ ಸ್ವಲ್ಪ ಇದು ಮುಖ್ಯಾಂಶದ ತರಹ ತಲೆಯಲ್ಲಿ ಇರ್ಲಿ ಅನ್ನುವುದಕ್ಕಾಗಿಯೇ ನಾನು ಹೇಳುವಂತಹದ್ದು. ಇವೆಲ್ಲ ಏನು ದೊಡ್ಡ ದುರಂತ ಆಗಿದೆ ಅಂದ್ರೆ, ಇವತ್ತೆಲ್ಲ ರಸ್ತೆ ಬದಿಗೆಲ್ಲ ಗೀತೆ ಪುಸ್ತಕ ಹಿಡಿದು ಮಾರ್ತಾ ಇರ್ತಾರೆ ನೋಡಿ. ಆ ಒಂದು ಪಂಗಡದವರೇನಿದ್ದಾರೆ ನೋಡಿ, ಕೃಷ್ಣನನ್ನ ಒಂದು ಆ ಕುದುರೆಗೆ ಹಾಕಿದ ಲಾಳದಂತೆ ಮಾಡಿಟ್ಟಿದ್ದಾರೆ ಗೀತೆಯನ್ನು. ಆಚೆ ಈಚೆ ನೋಡುವಂತಹ ದೃಷ್ಟಿಕೋನವೇ ಕಳೆದು ಹೋಗಿದೆ. ಯಾವುದೋ ಒಂದು ಚೌಕಟ್ಟಿಗೆ ಗೀತೆಯನ್ನ ಇಡಬೇಡಿ. ಬಹಳ ದೊಡ್ಡ ಆಭಾರಿಯಾಗಿದ್ದೆ ನಾನು ಈ ಉಪನ್ಯಾಸದ ವಿಷಯಕ್ಕೆ. ಏನು ಅದ್ಭುತವಾದ ವಿಷಯಗಳು. ಇದರ ಹುಚ್ಚನ್ನು ಹಿಡಿಸಿದವರು ನಮ್ಮ ಆಚಾರ್ಯರು. ಭಗವದ್ಗೀತೆಯಲ್ಲಿ ಶ್ರೀಮದಾಚಾರ್ಯರು ಭಾಷ್ಯದ ಆ ಆಳ, ಆ ಭಾಷ್ಯದೊಳಗಿರುವಂತಹ ಅದ್ಭುತವಾದ ಅವರ್ಣನೀಯವಾದ ಚಿಂತನೆಗಳು. ಗೀತಾ ಭಾಷ್ಯವನ್ನ ಕೇಳಬೇಕು ಅಂದ್ರೆ ಆಚಾರ್ಯರ ಬಾಯಿಂದಲೇ ಕೇಳಬೇಕು. ಅಷ್ಟದ್ಭುತವಾದ ಗೀತಾ ಭಾಷ್ಯವನ್ನ ಆಚಾರ್ಯರ ಮುಖದಲ್ಲಿ ನಮಗೆ ಕೇಳಲಿಕ್ಕೆ ಸಿಗತ್ತೆ. ಅವರು ಅನುಗ್ರಹ ಮಾಡಿ ಪಾಠ ಹೇಳಿ ನಮಗೆ ಇದನ್ನ ಅನುಗ್ರಹ ಮಾಡಿದ್ದಾರೆ ಅನ್ನುವುದಕ್ಕೇನೋ ಒಂದೆರಡು ವಿಷಯಗಳನ್ನ ಹೇಳುವುದಕ್ಕೆ ನಿಮ್ಗೆ ಹೇಳಿದರೆ ಆಶ್ಚರ್ಯ ಆಗತ್ತೆ. ಕಳೆದ ಒಂದು 25-28 ದಿನಗಳಿಂದ ಕೇವಲ ರಸೋಹಂ ಅಪ್ಸು ಕೌಂತೆಯ ಎನ್ನುವ ಶಬ್ದದ ವ್ಯಾಖ್ಯಾನ ನೋಡ್ತಾ ಹೋದ್ರೆ ಕುಣಿಬೇಕು ಅನಿಸ್ತದೆ. ಅಷ್ಟದ್ಭುತವಾದ ಮಧ್ವಾಚಾರ್ಯರ ಜ್ಞಾನ, ಅಷ್ಟದ್ಭುತವಾದ ವಿಚಾರಗಳು. ಬರೇ ನನ್ನದೊಂದೇ ಹೀಗಿದೆ ಅಂತ ತೆಗೆದುಕೊಂಡು ಹೇಳಿಬಿಟ್ರೆ ನೀವೇ ನಿಮ್ಮವರಿದ್ದಾರೆ, ನೀವು ಅವ್ರ ಬಗ್ಗೆ ಹೇಳಿಬಿಡ್ತೀರಿ, ಏನ್ ತೊಂದರೆ ಇಲ್ಲ. ಆಚಾರ್ಯರು ಅಷ್ಟು ಹೇಳಲಿಲ್ಲ, ಅದಕ್ಕೊಂದು ಪಟ್ಟಿ ಮಾಡ್ತಾರೆ. ಶಂಕರ ಭಾಷ್ಯದಲ್ಲಿ ಈ ಅರ್ಥಕ್ಕೆ ಏನಿದೆ, ರಾಮಾನುಜಾಚಾರ್ಯರ ಭಾಷ್ಯದಲ್ಲಿ ಇದಕ್ಕೇನ್ ಅರ್ಥವಿದೆ, ಇವೆರಡನ್ನೂ ತಾವು ನೋಡಿಕೊಂಡು ಕೊನೆಗೆ ತಮ್ಮ ಅರ್ಥವನ್ನ ಅಲ್ಲಿ ಹೇಳಿಬಿಡ್ತಾರೆ. ಎಷ್ಟು ದೊಡ್ಡ ಜವಾಬ್ದಾರಿ ನೋಡಿ. ಸುಮ್ಮನೆ ವಿಚಾರ ಮಾಡಿ. ಆಚಾರ್ಯರು ಸರ್ವ ಮೂಲಗಳನ್ನ ರಚನೆ ಮಾಡಿ ಕೊಟ್ಟಿದ್ದಾರೆ. ಸರ್ವ ಮೂಲಗಳನ್ನ ದ್ವೈತ ಸಿದ್ಧಾಂತದ ಅಡಿಪಾಯದಲ್ಲಿ ಆಚಾರ್ಯರು ಹಾಕಿಕೊಟ್ಟಿದ್ದಾರೆ ಅಂದ್ರೆ ಇನ್ನೊಂದು 150 ವರ್ಷಕ್ಕೋ, 200 ವರ್ಷಕ್ಕೋ, 300 ವರ್ಷಕ್ಕೋ ಇನ್ಯಾರೋ ಒಬ್ಬ ಬರ್ಬೋದಲ್ಲ. ಯಾರೋ ಒಬ್ಬ ಪೂರ್ವ ಪಕ್ಷಿ ಬಂದು ನಿಮ್ಮ ಆಚಾರ್ಯರು ಹೇಳಿದ ಸಿದ್ಧಾಂತ ತಪ್ಪು ಅಂತ ಹೇಳಿಕ್ ಸಾಧ್ಯ ಇದೆ ತಾನೆ? ನವೀನ ತಾರ್ಕಿಕ ಉದಯನಾಚಾರ್ಯರೇ ಮೊದಲಾದವರ ವಾದಗಳನ್ನ ಆ ಒಂದು ಪ್ರಾಚೀನ ತಾರ್ಕಿಕರು ಹಿಡಿಯೋದಿಲ್ಲ. ಪ್ರಾಚೀನ ನೈಯಾಯಿಕರ ವಾದವನ್ನ ಇವತ್ತಿನ ಬಂದಂತಹ ಅನೇಕ ದ್ರಾವಿಡರು ಹಿಡಿಯೋದಿಲ್ಲ. ಹೇಗೆ ಹೊಸತಾದ ಅವರವರಲ್ಲಿಯೇ ಪ್ರಶ್ನೆಗಳು ಉತ್ತರಗಳು ಬಂದಂತೆ ಸರ್ವಮೂಲಾದಿ ಶಾಸ್ತ್ರಗಳನ್ನ, ಗೀತಾ ಭಾಷ್ಯಾದಿಗಳನ್ನ, ಗೀತಾ ತಾತ್ಪರ್ಯಾದಿಗಳನ್ನ ರಚನೆ ಮಾಡುವಾಗ ಆಚಾರ್ಯರದ್ದು ಕೇವಲ ಅಂದಿನ ದೃಷ್ಟಿ ಮಾತ್ರ ಇರಲಿಲ್ಲ. ಮುಂದೆ ಬರುವ ಎಷ್ಟೇ 1000 ವರ್ಷ ಬಂದರೂ ಸಹ ಈ ಸಿದ್ಧಾಂತಕ್ಕೆ ಕಿಂಚಿತ್ತು ಚ್ಯುತಿ ಬರಬಾರದು ಅನ್ನುವ ದೂರದೃಷ್ಟಿಯಲ್ಲಿ ಗೀತೆಗೆ ವ್ಯಾಖ್ಯಾನ ಭಾಷ್ಯವನ್ನ ರಚನೆ ಮಾಡಿಕೊಡ್ತಾರೆ. ಬಹಳ ಜವಾಬ್ದಾರಿ ಅದು, ಬಹಳ ಜವಾಬ್ದಾರಿ. ಟಿಪ್ಪಣಿ ಏನೋ ಬರೆದು ಬಿಡಬಹುದು, ಕಾಮೆಂಟ್ರಿಗಳನ್ನೇನೋ ಬರೆದು ಬಿಡಬಹುದು, ಹೀಗೊಂದು ನನ್ನ ಅಭಿಪ್ರಾಯ ಅಂತ ದಾಖಲೆ ಮಾಡಿಡಬಹುದು, ಏನ್ ತೊಂದರೆ ಇಲ್ಲ ಅದಕ್ಕೆ. ಆದರೆ ಸೂತ್ರಗಳಿಗೆ ಸೂತ್ರ ಭಾಷ್ಯ, ಕೃಷ್ಣನ ಮಾತುಗಳಿಗೆ, ಗೀತೆಗಳಿಗೆ ಗೀತಾ ಭಾಷ್ಯವನ್ನ ಮಾಡಬೇಕು ಅಂತಾದರೆ ಅವರ ದೃಷ್ಟಿ ಎಷ್ಟು ವಿಶಾಲವಾದ ವಿಚಾರದಲ್ಲಿ ಇರಬೇಕು. ಏನೋ ಇವತ್ತಿನ ಹಾಗೆ ಯಾವುದೋ ಒಂದು ಪುಸ್ತಕ ಬೇಕಾಗಿತ್ತು, ಯಾರೋ ಒಬ್ಬ ವ್ಯಕ್ತಿಯ ವಿಮರ್ಶೆ ಬೇಕಾಗಿತ್ತು ಅಂತ ಹೇಳಿ ಚಾಟ್ ಜಿಪಿಟಿಯಲ್ಲಿ ಇದನ್ನ ಆ ವ್ಯಕ್ತಿ ಹೆಸರು ಹಾಕಿದರೆ ಎಲ್ಲ ಬರ್ತಿತ್ತೋ? ಆಚಾರ್ಯರ ಹಿಂದೆ ಆಗಿ ಹೋದ ಅನೇಕ ದಾರ್ಶನಿಕರ ಗ್ರಂಥಗಳ ವಿಮರ್ಶೆಯನ್ನ ಮಾಡಬೇಕು. ಅವರು ಯಾವ ವಿಚಾರಗಳನ್ನ ಎಲ್ಲೆಲ್ಲಿ ಹೇಗೆ ವಿಮರ್ಶೆ ಮಾಡಿದ್ದಾರೆ ಇದನ್ನೆಲ್ಲವನ್ನ ಹೇಳಿ ತಾವು ಸಿದ್ಧಾಂತ ಬರಿಬೇಕು. ಅದಕ್ಕೇನೆ ಮಧ್ವ ಸಿದ್ಧಾಂತ ಅನ್ನುವುದು ಇದು ಅತ್ಯಂತ ಪ್ರಾಕ್ಟಿಕಲ್ ಆದ ಸಿದ್ಧಾಂತ. ಒಂದು ಏಕಾದಶಿ ವ್ರತ ತೆಗೆದುಕೊಳ್ಳಿ, ಒಂದು ಸಂಧ್ಯಾ ವಂದನೆಯನ್ನ ತೆಗೆದುಕೊಳ್ಳಿ, ಒಂದು ಜಪ ತೆಗೆದುಕೊಳ್ಳಿ, ಒಂದು ದೇವರ ಪೂಜೆಯನ್ನ ತೆಗೆದುಕೊಳ್ಳಿ, ಇನ್ಯಾವುದೇ ವ್ರತ ನಿಯಮಗಳನ್ನ ತೆಗೆದುಕೊಳ್ಳಿ, ಹೊರಗಿನ ದೃಷ್ಟಿ ಮಧ್ವಾಚಾರ್ಯರ ದೃಷ್ಟಿ. ಇದು ಅದ್ಭುತವಾದ ಒಂದು ಸುಂದರವಾದ ಮಧ್ವರ ದೃಷ್ಟಿಯನ್ನ ನಾವು ಇಟ್ಟುಕೊಂಡಾಗ ಮಾತ್ರ ಅವುಗಳ ತಿಳುವಳಿಕೆ ನಮಗೆ ಬರುವುದಕ್ಕೆ ಸಾಧ್ಯ. ಇದು ಒಟ್ಟಾರೆ ಭಗವದ್ಗೀತೆಯ ಹೊರಮೈ ಒಂದು ನೋಟ.
ಒಂದೇ ಮಾತಿನಲ್ಲಿ ತೆಗೆದು ಕೇಳಬೇಕು ಅಂತಾದರೆ ಗೀತಾ ಇದೊಂದು ಕಥೆ, ಇದೊಂದು ಗಾಥೆ. ಯಾರ ಗಾಥೆ ಗೊತ್ತೇನು? ಜೀವನ ಗಾಥೆ. ಅರ್ಜುನನ ಜಾಗಕ್ಕೆ ಜೀವನನ್ನ ಇಡಿ. ಅವನ ಹಿಂದೆ ಬಂದಂತಹ ಎಲ್ಲ ಕೌರವ ಪಾಂಡವರ ಸೈನ್ಯ ಏನಿದೆಯಲ್ಲ ಅವುಗಳನ್ನೆಲ್ಲವನ್ನ ಮನಸ್ಸಿನ ಆಸೆಗಳ ವಿಷಯಗಳ ಅರ್ಥದಲ್ಲಿ ಇಡಿ. ಅವುಗಳಿಗೆಲ್ಲ ನಿಯಾಮಕ, ಅವುಗಳ ಎಲ್ಲದರ ಮೂಗುದಾರವನ್ನ ಹಿಡಿದುಕೊಂಡವ ಕೃಷ್ಣ ಇದ್ದಾನೆ. ಆ ಕೃಷ್ಣ ಅರ್ಜುನನಿಗೆ ಉಪದೇಶವನ್ನ ಮಾಡ್ತಾನೆ ಅನ್ನುವ ಆಧ್ಯಾತ್ಮಿಕವಾದ ಅರ್ಥವನ್ನ ಕೊಟ್ಟವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಇವತ್ತೆಲ್ಲ ನಮ್ಮ ಹಣೆ ಬರಕ್ಕೆ ಸಬ್ಸ್ಕ್ರಿಪ್ಷನ್ ಯುಗ. ಇವತ್ತು ಒಂದು ಯೋಗ ಕ್ಲಾಸಿಗೆ ಹೋಗಬೇಕು, ತಿಂಗಳಿಗಿಷ್ಟು ಸಬ್ಸ್ಕ್ರೈಬ್ ಆಗಿ ನೀವು ಯೋಗವನ್ನ ಕಲೀರಿ. ಒಂದ್ ಯಾವುದೋ ಮನಸ್ಸಿಗೆ ಬಹಳ ಡಿಪ್ರೆಷನ್ ಆಗಿದೆ ಅಂತ ಹೊಸ ಶಬ್ದ ಬಂದಿದೆ ನೋಡಿ ಇವತ್ತು. ಆ ಡಿಪ್ರೆಷನ್ ಆಗಿದೆ ಅನ್ನುವುದಕ್ಕೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ಗಳನ್ನ ತೆಗೆದುಕೊಳ್ಳಿ, ಅದಕ್ಕೊಂದು ಸಬ್ಸ್ಕ್ರೈಬ್ ಮಾಡಿ. ಕೃಷ್ಣ ಅಂದ ಇವೆಲ್ಲ ಅರ್ಜುನ ನನಗೆ ಅಂದೇ ಪ್ರಶ್ನೆ ಮಾಡಿದ್ದ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಕೃಷ್ಣನಂತಹ ಮೆಂಟರ್ ಇನ್ಯಾರಿಗಾದ ಅವಶ್ಯಕತೆ ಇದೆ? ಆಚಾರ್ಯರು ಹೇಳಿದರು ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ ಅನ್ನುವ ಅರ್ಥದಲ್ಲಿ ಆಚಾರ್ಯರ ಭಾಷೆ ಎಷ್ಟು ಅದ್ಭುತವಾಗಿದೆ ಗೊತ್ತೇನು? ಆಚಾರ್ಯರು ಹೇಳಿದರು ನೀವು ಕೇವಲ ಅಲ್ಲ ಅರ್ಜುನನನ್ನ ಮಾತ್ರ ನೋಡಬೇಡಿ. ಯಾರೆಲ್ಲ ಕ್ಷಣ ಕ್ಷಣಕ್ಕೂ ನಾನು ಅಂದುಕೊಂಡ ಕೆಲಸ ನನಗಾಗಲಿಲ್ಲ ಅಂದಾದ ಮಾತ್ರಕ್ಕೆ ನನ್ನನ್ನೇ ನಾನು ದ್ರೋಹ ಮಾಡಿಕೊಳ್ಳುವ ಮಟ್ಟಕ್ಕೆ ಹೋಗ್ತೇನೆ ನೋಡಿ, ನನ್ನನ್ನೇ ನಾನು ಹತ್ಯೆ ಮಾಡಿಕೊಳ್ಳುವ ಮಟ್ಟಕ್ಕೆ ಹೋಗ್ತೇನೆ ನೋಡಿ, ಇನ್ನೇನೂ ಉಳಿದಿಲ್ಲ ನನ್ನ ಜೀವನದಲ್ಲಿ ಅಂತ ಅನ್ಕೊಳ್ತಾ ಹೋಗ್ತೀವಿ ನೋಡಿ. ನೀವು ಆಗ ನಿಮ್ಮನ್ನ ಮಾತ್ರ ನೋಡಬೇಡಿ, ನಿಮಗಿಂತಲೂ ಕಷ್ಟದವರಲ್ಲಿದ್ದವರನ್ನ ನೋಡಿ. ಆಗ ತಿಳಿತದೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಇದೇ ಮಾತನ್ನೇ ವಿವೇಕಾನಂದರು ಹೇಳಿದರು ತಾನೆ, ಇದೇ ಮಾತನ್ನೇ ಬಸವಣ್ಣನವರ ವಚನಗಳಲ್ಲಿ ಬಂತು ತಾನೆ. ಏನದು? ಮಾಡು ಇಲ್ಲವೇ ಮಡಿ, ಏಳಿ ಎದ್ದೇಳಿ ಗುರು ಮುಟ್ಟುವ ತನಕ ನಿಲ್ಲದಿರಿ. ಅವರನ್ನು ಫೋಕಸ್ ಮಾಡಿದೆವು. ಇವುಗಳಿಗೆಲ್ಲ ಮುಖ್ಯ ಗಂಗೋತ್ರಿಯಾದ ಕೃಷ್ಣನ ಮಾತು ನಮಗೆ ನೆನಪಿಗೆ ಬರಲಿಲ್ಲ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ ಅನ್ನುವ ಶ್ಲೋಕದ ಅಡಿಪಾಯದಲ್ಲಿ ಬಂದ ಶಬ್ದಗಳಿವೆಲ್ಲ. ಬಸವಣ್ಣನ ವಚನಗಳಾಗಲಿ, ವಿವೇಕಾನಂದರ ವಚನಗಳಾಗಲಿ, ದಾರ್ಶನಿಕರ ವಿಚಾರಗಳಾಗಲಿ, ಅವುಗಳಿಗೆಲ್ಲ ಮುಖ್ಯ ಸ್ರೋತಸ್ಸು ಕೃಷ್ಣ. ಕೃಷ್ಣನ ಮಾತಿನ ಅರ್ಥವನ್ನ ಹೇಳಬಲ್ಲ ಏಕೈಕ ಆಚಾರ್ಯರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಇದು ಭಗವದ್ಗೀತೆ, ಇದು ಭಗವದ್ಗೀತೆ ಆಚಾರ್ಯರ ದೃಷ್ಟಿಯಲ್ಲಿ. ಇನ್ನು ಇದರ ನಂತರ ಬರುವಂತಹದ್ದು ಕರ್ಮಯೋಗದ ಚಿಂತನೆ. ಯಾವುದು ಕರ್ಮ? ಆಚಾರ್ಯರ ದೃಷ್ಟಿಯಲ್ಲಿ ಕೃಷ್ಣ ಹೇಳಿದ ಸ್ವಕರ್ಮಣಾಂ ತಮಭ್ಯರ್ಚ ಸಿದ್ಧಿಂ ವಿಂದಂತಿ ಮಾನವ. ಕರ್ಮ ಅಂದ್ರೆ ಏನು? ಮೊಟ್ಟ ಮೊದಲಿಗೆ ತಿಳಿದುಕೊಳ್ಳಬೇಕಾದದ್ದು ಕರ್ಮ ಅಂದ್ರೆ ಏನಪ್ಪ. ಮಾತೆತ್ತಿದ್ರೆ ಅಂತೇವೆ ನೋಡಿ, ಹಣೆಗೆಲ್ಲ ನಟ್ಟಿಸಿಕೊಂಡು ಕಟ್ಟಿಸಿಕೊಂಡು ಅಯ್ಯೋ ನನ್ ಕರ್ಮ ಆಗ್ಲಿಲ್ಲ, ಅಯ್ಯೋ ನನ್ ಕರ್ಮ ಆಗ್ಲಿಲ್ಲ. ಏನ್ ಕರ್ಮ ಅಂದ್ರೆ? ಕರ್ಮ ಅಂದರೆ ಮತ್ತೇನೂ ಅಲ್ಲ, ನಾನು ಮಾಡಿದ ಕೆಲಸಗಳೇ ನನಗೆ ಧೊತ್ತನೆ ಬಂದು ನಿಂತು ನನ್ನ ಕಾರ್ಯಗಳಿಗೆ ಅಡ್ಡಿ ಮಾಡ್ತಾ ಇರುವುದು. ಇನ್ನೊಬ್ಬರಿಗೆ ಬ್ಲೇಮ್ ಮಾಡ್ತೀವಲ್ಲ, ನಿನ್ನಿಂದ ಹೀಗಾಯ್ತು, ನೀನು ಮಾಡಿದ್ದಕ್ಕೆ ಹೀಗಾಯ್ತು ಅಂತ. ಆಚಾರ್ಯರು ಹೇಳಿದರು ಇನ್ನೊಬ್ಬರಿಗಾಗಿ ನೀನು ಮಾಡಿದ್ದು, ಅವರು ಮಾಡಿ ನಿನ್ನನ್ನು ಪ್ರತಿಬಂಧಕ ತಂದ್ರು ಅಂತ ಸರ್ವತಾ ಹೇಳಬೇಡ. ನೀನು ಮಾಡಿದ ಯಾವ ಎಲ್ಲ ಚಯಾಪಚಯ ಕ್ರಿಯೆಗಳಿವೆಯಲ್ಲ, ಚಟುವಟಿಕೆಗಳಿವೆಯಲ್ಲ, ಆ ಚಟುವಟಿಕೆಗಳಿಗೇನೆ ಶಾಸ್ತ್ರೀಯ ಅರ್ಥವನ್ನ ಕೊಟ್ಟದ್ದು ಕರ್ಮ ಅಂತ ಹೇಳಿ. ಸ್ವಕರ್ಮಣ ತಮಭ್ಯರ್ಚ, ನಿನಗೆ ಏನು ತಿಳಿತದೆಯಲ್ಲ, ನಿನ್ನ ದೃಷ್ಟಿ ಎಷ್ಟ ದೂರದ ಮಟ್ಟಿಗೆ ಹೋಗುವುದಕ್ಕೆ ಸಾಧ್ಯವಿದೆಯಲ್ಲ ಅಷ್ಟರ ಮಟ್ಟಿಗೆ ಆ ದೃಷ್ಟಿ ಕೊಟ್ಟವ, ತಿಳುವಳಿಕೆ ಕೊಟ್ಟವ ಪರಮಾತ್ಮ ಎಂದು ತಿಳಿ. ಮೇ ಬಿ ಮೆ ನಾಟ್ ಬಿ ಅಂತನ್ನುವಂತಹ ಪರಮಾತ್ಮನ ಪ್ರೆಸೆನ್ಸಿನಲ್ಲಿ ನಾವಿನ್ನು ಇದ್ದೇವೆ ಇವತ್ತು. ದೇವರು ಇದ್ದರೆ ಇರಬಹುದು, ಇಲ್ಲದಿದ್ದರೂ ಇರಬಹುದು ಅನ್ನುವ ಆ ಹುಚ್ಚುತನದ ವಿಚಾರಗಳಲ್ಲಿ ಇದ್ದೇವೆ. ಕೃಷ್ಣ ಹೇಳಿದ ನಾನು ಇಲ್ಲ ಅಂತ ಅನ್ಕೋಬೇಡಿ, ನಾನು ಇಲ್ಲ ಅಂತಾದರೆ ಜಗತ್ತಿನಲ್ಲಿ ಏನೂ ಇಲ್ಲ ಅಂತ ಅರ್ಥ. ಇದು ಹೇಗಿದೆ ಗೊತ್ತೇನು?
ಆಚಾರ್ಯರು ಭಾಷ್ಯದಲ್ಲಿ ಕೊಟ್ಟ ಉದಾಹರಣೆ ನೋಡಿ. ಒಬ್ಬ ನೇಕಾರ ಬಟ್ಟೆಯನ್ನ ಹೊಲಿತಿರ್ತಾನೆ, ಬಟ್ಟೆಯನ್ನ ನೇಯ್ತಿರ್ತಾನೆ. ಬಟ್ಟೆ ನೇಯ್ತಾ ಇರಬೇಕಾದಾಗ ಸ್ವಲ್ಪ ಬಿಳಿದಾರ ಮಾತ್ರ ತರ್ತೇನೆ, ಆ ಬಿಳಿದಾರದ ಮೇಲೆ ನಾನು ಬಣ್ಣ ಹಚ್ಚುತ್ತೇನೆ ಅಂತಂತಾನ? ಇಲ್ಲ. ದಾರ ಹಚ್ಚಿದ ಆ ಒಂದು ಆ ಮಷೀನಿಗೆಯೋ ಆ ಚರಕಕ್ಕೋ ಅದನ್ನ ಹಾಕಿ ಅಲ್ಲೊಂದು ಬಟ್ಟೆಯನ್ನ ಮಾಡ್ತಾನೆ. ಬಿಳಿ ಬಟ್ಟೆ, ಬಿಳಿದಾರವೇ ಬೇರೆ, ನೀಲಿ ಬಣ್ಣವೇ ಬೇರೆ. ಹೇಳಲಿಕ್ಕೆ ಸಾಧ್ಯವಾ? ಸರ್ವಥಾ ಇಲ್ಲ. ಬಟ್ಟೆ ನೇಯುವಾಗ ದಾರದ ಸ್ವಭಾವ ಹೇಗೋ ಅದರಂತೆ ಬಟ್ಟೆ ನನಗೆ ಕಾಣುತ್ತೆ. ಹಾಗೆ ಒಬ್ಬ ಜೀವ ತಾನು ಹುಟ್ಟಿದ ಮೇಲೆ ಆ ಜೀವನಿಗೆ ತಾನು ಹುಟ್ಟಿದ ಅಂದ್ರೇನೆ ತಿಳಿದುಕೊಂಡು ಬಿಡಿ, ಕರ್ಮದಿಂದ ಬಂದವ ಅಂತಲೇ ಅರ್ಥ. ಕರ್ಮ ಇದ್ದದ್ದಕ್ಕೆ ತಾನೇ ಹುಟ್ಟೋದು ನಾವು. ಕರ್ಮವೇ ಇಲ್ಲ ಅಂದಮೇಲೆ ಹುಟ್ಟೋದು ಹೇಗೆ ನಮಗೆ? ಸರ್ವಥಾ ಇಲ್ಲ. ಕರ್ಮ ತೆಗೆದುಕೊಂಡು ಬಂದಿದ್ದೇವೆ. ಅದು ನನ್ನ ಜವಾಬ್ದಾರಿ ಅಷ್ಟೋ ಅಷ್ಟೇ ದೊಡ್ಡ ಜವಾಬ್ದಾರಿ. ಈ ಸಲ ಹೋಗುವಾಗ ಕರ್ಮ ಇಲ್ಲದೆ ಹೋಗುವಂತೆ ನಾನು ಮಾಡೋಣ. ಅದು ಯಾವಾಗ ಸಾಧ್ಯ ಆಗತ್ತೆ ಅಂದರೆ, ನನ್ನಿಂದ ನಾನು ಮಾಡುವ ಕರ್ಮದಲ್ಲೆಲ್ಲ ದೇವರು ಇದ್ದು ಮಾಡಿಸ್ತಾನೆ ಅನ್ನುವ ಚಿಂತನೆ. ಸ್ವಕರ್ಮಣ ತಮಭ್ಯರ್ಥ ಅಂದಾದ ಮಾತ್ರಕ್ಕೆ ಸರಿ, ಕರ್ಮ ಮಾಡಬೇಕು ಅಂತ ಹೇಳ್ತೀರಿ, ಕರ್ಮದಲ್ಲಿಯೂ ಕೂಡ ಅನೇಕ ಚಿಂತನೆಗಳೆಲ್ಲ ಇದೆಯಲ್ಲ, ಮತ್ತೆ ಹೇಗೆಲ್ಲ ಕರ್ಮ ಮಾಡಬೇಕು ನಾವು? ಇವತ್ತೆಲ್ಲ ಹೇಳ್ತಾರೆ ನೋಡಿ, ನಮ್ಮದು ಎಂತ ದೊಡ್ಡ ದುರಂತ ಗೊತ್ತೇನು? ಇವತ್ತಿನ ಸಮಾಜದ ದೊಡ್ಡ ದುರಂತ ಏನು ಅಂತಂದ್ರೆ, ಒಬ್ಬ ವ್ಯಕ್ತಿ, ಏನೂ ಇಲ್ಲದ ವ್ಯಕ್ತಿ, ಅಪ್ಪನ ಒಂದು ಬಿಡೆಗಾಗಿಯೋ, ಹೆಂಡತಿಯ ಒಂದು ಒತ್ತಾಯಕ್ಕಾಗಿಯೋ, ತಂದೆ ತಾಯಿಯ ಒತ್ತಾಯಕ್ಕಾಗಿಯೋ ದೇವಸ್ಥಾನಕ್ಕೆ ಬಂದಿರ್ತಾನೆ. ದೇವಸ್ಥಾನಕ್ಕೆ ಬಂದಾಗ ಎಂದೋ ಒಮ್ಮೆ ತಾನು ಹರೀ ಮನಸ್ಸಿನಲ್ಲಿ ದೃಢತೆ ಮಾಡಿ 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 ತಾನೇ ದೇವರಿಗೆ ಅನುಗ್ರಹ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಬಂದಿರ್ತಾನೆ. ಪಾಪ ಏನೋ ಗೊತ್ತಿರೋದಿಲ್ಲ, ಒಬ್ಬ ಆಚಾರ್ಯಲ್ಲಿ ತೀರ್ಥ ಕೊಡ್ಲಿಕ್ಕೆ ಕೂತಿರ್ತಾನೆ. ಹೋಗಿ ತೀರ್ಥ ತೆಗೆದುಕೊಳ್ಳುವಾಗ ಸೌಟಿಗೆ ಮುಟ್ಟಿಬಿಟ್ಟ. ಆಚಾರ್ಯರು ಬಾಯಿಗೆ ಬಂದಂತೆ ಬೈದದ್ದು. ಅಪ್ಪನಿಗೆ ಅವ ಬೈದ. ಅದಕ್ಕೆ ನಾನು ಬರುವುದಿಲ್ಲ ಅಂತ ಹೇಳ್ತೀನಿ ದೇವಸ್ಥಾನ. ನಾನು ಬಂದೆ ಅಂತಂದ್ರೆ ಪ್ರಾಮಾಣಿಕವಾಗಿ ದೇವರ ಹತ್ರ ಬಿಡುವುದೇ ಇಲ್ಲ ಇವರು. ಮಡಿ 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 ಅಂತಾರೆ. ಹಾದಿ ಬಿಡಿ ಅಂತಾರೆ. ಹಾದಿ ಬಿಟ್ಟದ್ದಕ್ಕೆ ನಾನು ಇಷ್ಟು ದಿವಸ ದೂರ ಇದ್ದೆ, ಅದ್ರೊಳಗೆ ನೀವು ಮತ್ತೆ ಹಾದಿ ಬಿಡಿ ಅಂದ್ರೆ ಇನ್ನೇನು ಹಾದಿ ಬಿಡೋದು? ಅದಕ್ಕೆ ಕೃಷ್ಣ ಕೊಟ್ಟ ಉತ್ತರ ಏನು ಗೊತ್ತಾ? ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಒಂದೇ ಕ್ಷಣಕ್ಕೆ ನಾನು ಎಲ್ಲವನ್ನ ಮಾಡಿದೆ ಅಂತ ಹೋಗಬೇಡಿ. ಕರ್ಮಯೋಗದ ಚಿಂತನೆ ನೋಡಿ. ಒಂದೇ ಕ್ಷಣಕ್ಕೆ ನಾನು ಎಲ್ಲಾ ಮಾಡಿದೆ, ಇವತ್ತು ಉಪನಯನ ಆಯಿತು, ನಾಳಿಂದ 1,00,000 ಗಾಯತ್ರಿ ಜಪ ಮಾಡೋದೆ ಅಂತನ್ಲಿಕ್ಕೆ ಹೋಗ್ಲೇಬೇಡಿ ನೀವು. ಯಾವ ಕರ್ಮವನ್ನ ಮಾಡೋಣದರಿಂದ ದೇವರು ತನ್ನನ್ನ ತಾನು ನನಗಾಗಿ ಕೊಡ್ತಾನಲ್ಲ, ಯಾವ ಚಿಂತನೆಯಿಂದ ದೇವರ ಹತ್ತಿರ ನನಗೆ ಹೋಗಬೇಕು ಅಂತ ಅಪೇಕ್ಷೆ ಹುಟ್ಟತ್ತಲ್ಲ, ಆ ಸಣ್ಣ ಪುಟ್ಟ ಧರ್ಮಗಳನ್ನ ನಮಗೆ ಮಾಡ್ಲಿಕ್ಕೆ ಹೇಳಿ. ದೇವರ ಒಂದು ಅಸ್ತಿತ್ವ, ದೇವರ ಒಂದು ಕರ್ತೃತ್ವ, ದೇವರ ಒಂದು ಸರ್ವತಂತ್ರ ಸ್ವತಂತ್ರತೆ, ಈ ಚಿಂತನೆಯಲ್ಲಿ ನಾವು ಮೊದಲಿಗೆ ದೇವರನ್ನ ಕಾಣುವ. ಈ ತತ್ವವಾದ ಮೊದಲಿಗೆ ನನ್ನಲ್ಲಿ ಬರಬೇಕು. ನಾನು ಹುಟ್ಟಿದ್ದೇನೆ, ಹುಟ್ಟಿದ್ದು ನಾನು ಆದರೂ ಸಹ ನನಗೊಬ್ಬ ಹುಟ್ಟಿಸಿದವ ಇದ್ದಾನೆ. ನನಗ್ಯಾರು ಹುಟ್ಟಿಸಿದ್ದಾರಲ್ಲ, ಯಾರೋ ಒಂದು ನಾನು ಕಷ್ಟದಲ್ಲಿದ್ದಾಗ ನನಗೆ ಸಹಾಯ ಮಾಡಿದವನಿಗೆ ಹೇಗೆ ನಾನು ಉಪಕಾರ ಚಿಂತನೆ ಮಾಡುತ್ತೇನೋ ಹಾಗೆ ನನಗೊಬ್ಬ ಹುಟ್ಟಿಸಿದವ ಇದ್ದಾನೆ. ಆ ಹುಟ್ಟಿಸಿದವನಿಗೆ ನಾನು ಮೊದಲಿಗೆ ತಲೆಬಾಗುವುದಕ್ಕೆ ಕಲಿಬೇಕು. ಇದೇ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಕಣ್ಣು ಕೊಟ್ಟವ, ಆದರೆ ಕಣ್ಣು ಕೊಟ್ಟವನ್ ಯಾರೋ? ಬರೇ ಕಣ್ಣು ಕೊಟ್ಟರೆ ಮುಗಿದು ಹೋಗ್ಬಿಡ್ತಿತ್ತೇನೆ. ನಮ್ಮ ಕಣ್ಣು ಕೊಟ್ಟ ಏನ್ ಕಣ್ಣು ಕೊಡೋದು ತಲಿ? ಕಣ್ಣಿನೊಳಗೆ ದೃಷ್ಟಿ ಕೊಡಬೇಕು ಮೊದಲಿಗೆ. ಇದು ಒಂದು ಕೇವಲ ಗೋಲಕ ಅಷ್ಟೇ, ಇದು ಇಂದ್ರಿಯದ ಗೋಲಕ. ಇದರಿಂದ ನಮಗೇನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದರೊಳಗೊಂದು ವಿಷನ್ ಅಂತ ಅಂತೀವಲ್ಲ, ದೃಷ್ಟಿ ಅಂತ ಅಂತೀವಲ್ಲ, ಆ ದೃಷ್ಟಿ ನಮಗೆ ಬರಬೇಕು ಅಂತಾದರೆ ನಾವು ದೇವರ ಮೊರೆ ಹೋಗಬೇಕು. ಅಂತಾಗಬೇಕು ಅಂತಾದರೆ ಮೊಟ್ಟ ಮೊದಲಿಗೆ ನಾವು ಶರಣಾಗತರಾಗುವಂತಹ ಭಾವನೆ ನನಗೆ ಬರಬೇಕು. ಇದೇ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್, ಕರ್ಮಯೋಗದ ಚಿಂತನೆ. ನಂತರದಲ್ಲಿ ಭಕ್ತಿಯೋಗ.
ಒಂದಕ್ಕೊಂದು ಅನೇಕ ವಿಚಾರಗಳೆಲ್ಲ ಇವೆ. ಸಮಯದ ಪ್ರತಿಬಂಧದಲ್ಲಿ ನಾವಿದ್ದದ್ದರಿಂದ ಮುಖ್ಯಾಂಶಗಳನ್ನ ಮಾತ್ರ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನವನ್ನ ಮಾಡಿ. ನಂತರದಲ್ಲಿ ಭಕ್ತಿ ಎಂದಾದ ಮಾತ್ರಕ್ಕೆ ಮೊಟ್ಟ ಮೊದಲಿಗೆ ನಾವು ತಿಳಿಬೇಕಾದದ್ದು ಪ್ರಾರ್ಥನೆಯನ್ನು, ಅಥವಾ ಇವತ್ತಿನ ಜನಾಂಗದವರು ಹೇಳುವ ಒಂದು ಪ್ರೇಯರ್ ಅನ್ನುವ ಅರ್ಥದಲ್ಲಿಯೋ, ಅಥವಾ ಇನ್ಯಾರ್ಯಾರೋ ಯಾವ್ಯಾವುದೋ ಶಬ್ದವನ್ನ ಕೇಳ್ತಾರೆ, ಆ ಅರ್ಥದಲ್ಲಿ ಅದನ್ನ ಇಟ್ಟುಕೊಳ್ಳಬೇಡಿ. ಮೊಟ್ಟ ಮೊದಲಿಗೆ ಭಕ್ತಿ ಅನ್ನುವುದನ್ನ ನನ್ನ ಸರ್ವಾತ್ಮನ ನಾನು ಒಬ್ಬನಿಗೆ ಶರಣಾಗುವುದು, ಡಿವೋಷನ್ ಅಂತ ನಾವು ಏನು ಕರೀತೇವೋ ಅದು ನಿಜವಾದ ಅರ್ಥದಲ್ಲಿ ಭಕ್ತಿ. ಯಾರನ್ನ ನೋಡಿದಾಗ, ಯಾವ ವಿಚಾರಗಳನ್ನ ಕೇಳಿದಾಗ ನನಗೆ ತಿಳಿಯದೇನೆ ನಾನೇ ಆ ವಿಚಾರದಲ್ಲಿ ವಶನಾಗಿ ಬಿಡ್ತೀನಲ್ಲ, ಅದು ಭಕ್ತಿ. ಸುಮ್ಮನೆ ವಿಚಾರ ಮಾಡಿ ದೇವರ ಮುಂದೆ ಕೂತು ಪೂಜೆ ಮಾಡ್ತಾ ಇದ್ದೀರಿ, ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡ್ತಾ ಅರ್ಚನೆ ಮಾಡ್ತಾ ಇದ್ದೀರಿ. ಅರ್ಚನೆ ಮಾಡುವಾಗ ನಿಮಗೆ ತಿಳಿಯದಂತೆ ಒಂದು ಹನಿ ಕಣ್ಣಿನಲ್ಲಿ ನೀರು ಬಂತು, ತಿಳಿದುಕೊಂಡು ಬಿಡಿ, ದೇವರು ಅವನ ದೃಷ್ಟಿಯಲ್ಲಿ ನನ್ನನ್ನ ಇಟ್ಟಿದ್ದಾನೆ ಅಂತ. ಅಂಧಕಾರಸ್ಯ ತಕಾರಸ್ತನ್ನಿವರ್ತಕಃ, ಇದು ಭಕ್ತಿ. ನನ್ನ ಒಳಗಿರುವ ಅಜ್ಞಾನ, ಇನ್ಸೈಟ್ ಅಂತ ನಾವೇನು ಕರೀತೇವೆ, ಹೊರಗಿನ ಭಕ್ತಿ ಬೇಡ. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲ, ಉದರ ವೈರಾಗ್ಯವಿದು. ಸನ್ಯಾಸ ಯೋಗದಲ್ಲಿ ಆಚಾರ್ಯರು ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ಏನ್ ಸನ್ಯಾಸ ಅಂದ್ರೆ, ವಸ್ತ್ರ ಸನ್ಯಾಸಕ್ಕಿಂತ ವಿಷಯ ಸನ್ಯಾಸ ದೊಡ್ಡದು. ವಸ್ತ್ರ ಸನ್ಯಾಸಕ್ಕಿಂತ ವಿಷಯ ಸನ್ಯಾಸ ದೊಡ್ಡದು. ಬಟ್ಟೆ ಬದಲಾಯಿಸಿ ಬಿಟ್ರೆ ಸನ್ಯಾಸಿ ಅಂತನ್ನುವುದಕ್ಕಿಂತ ಬಟ್ಟೆ ಬದಲಾಗದೇನೆ ಆ ವಿಷಯಗಳ ಸನ್ಯಾಸ. ಏನ್ ತಿಳ್ಕೊಂಡಿವಿ ನಾವು ಸನ್ಯಾಸ ಅಂದ್ರೆ? ನ್ಯಾಸ, ಇಂದ್ರಿಯಗಳನ್ನ ಚಂದಾಗಿ ಹದಬಸ್ತಿನಲ್ಲಿ ಇಟ್ಟುಕೊಳ್ಳೋದೇ ಸನ್ಯಾಸ. ಕಣ್ಣು ನೋಡಬೇಕು ಅಂದಾಗ ಮಾತ್ರ ಕಣ್ಣು ದೃಷ್ಟಿ ಹೋಗಿರ್ಬೇಕು ಆ ಕಡೆ, ಕಿವಿ ಕೇಳಬೇಕು ಅಂದಾಗ ಮಾತ್ರ ಕೇಳಿರ್ಬೇಕು. ಇಲ್ಲದೆ ಹೋದ್ರೆ ಅಪ್ಪಿ ತಪ್ಪಿಯೂ ಕೂಡ ನನಗೆ ಬುದ್ಧಿ ಭ್ರಮಿಸುವ ವಸ್ತು ನನ್ನ ಕಣ್ಣ ಮುಂದೆ ಇದ್ದರೂ ನಾನು ಅದನ್ನ ನೋಡುವುದಿಲ್ಲ ಅಂತ ಮಾನಸಿಕವಾಗಿ ಯಾವಾಗ ನಾವು ಗಟ್ಟಿ ಆಗ್ತೇವಲ್ಲ, ಅದೇ ಸನ್ಯಾಸ. ಆಚಾರ್ಯರ ಮಾತು ನೋಡಿ, ವಸ್ತ್ರ ಸನ್ಯಾಸಕ್ಕಿಂತ ವಿಷಯ ಸನ್ಯಾಸ ದೊಡ್ಡದು. ಗೀತಾಭಾಷ್ಯದಲ್ಲಿ ಬರುವ ಮಾತಿದು. ಸನ್ಯಾಸಸ್ತು ಮಹಾಭಾವೋ ಅನ್ನುವ ಶ್ಲೋಕದ ವ್ಯಾಖ್ಯಾನದ ಸಂದರ್ಭದಲ್ಲಿ ಆಚಾರ್ಯರು ಹೇಳುವ ಮಾತು ಇದು. ಈ ಮಾತಿಗೆ ಪ್ರತಿಯಾಗಿ ಶ್ರೀಮಠ್ ಟೀಕಾಕೃತ್ಪಾದರು ಪ್ರಮೇಯ ದೀಪಿಕೆಯಲ್ಲಿ, ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ಭಾವರತ್ನ ಕೋಶದಲ್ಲಿ, ರಾಘವೇಂದ್ರ ಸ್ವಾಮಿಗಳವರು ಭಾವದೀಪದಲ್ಲಿ ಇದಕ್ಕೆಲ್ಲ ಅದ್ಭುತವಾದ ವಿಸ್ತೃತವಾದ ಚಿಂತನೆಯನ್ನ ಕೊಟ್ಟಿದ್ದಾರೆ ಭಕ್ತಿ ಯೋಗದಲ್ಲಿ. ಹಾಗಾದ್ರೆ ಏನಾಯ್ತು ಈಗ? ಭಕ್ತಿ ಯೋಗ ಎಂದರೆ ಯಾವುದನ್ನ ನಾನು ಕಣ್ಣು ಮುಚ್ಚಿದಾಗ ಆ ವಸ್ತುವಿನ ನೆನಪು ನನಗೆ ಬರ್ತದೆ. ಎಲ್ಲ ವಸ್ತು ಅಂದರೆ ವಾಸುದೇವನ ನೆನಪು, ನಾರಾಯಣನ ನೆನಪು. ಗಾಯತ್ರಿ ಮಂತ್ರ ಪ್ರಾರಂಭ ಮಾಡಿದೆ, ದೇವರ ಪಾದ ಕಣ್ಣಿಗೆ ಬಂತು, ಮನಸ್ಸಿನಲ್ಲಿ ಮೂಡಿತು ಅಂದಾದ ಮಾತ್ರಕ್ಕೆ ನಾವು ಭಕ್ತಿ ಅನ್ನುವುದನ್ನ ತಲುಪಿದ್ದೇವೆ, ಆ ಹಂತವನ್ನ ತಲುಪಿದ್ದೇವೆ. ಆ ಹಂತ ನಮಗೆ ತಲುಪಬೇಕು ಅಂತಾದಾಗ ನಮ್ಮಲ್ಲಿ ತಾತ್ವಿಕವಾದ ವಸ್ತುಗಳ ಜ್ಞಾನ, ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಯಾವುದು ನನ್ನ ಕೊನೆಯವರೆಗೂ ನನ್ನ ಜೊತೆಗಿರತ್ತಲ್ಲ, ಅದನ್ನ ನಾನು ಹಂಬಲಿಸ್ತೇನೆ, ಅದಕ್ಕಾಗಿ ನಾನು ಹಪಹಪಿಸ್ತೇನೆ, ಅದಕ್ಕಾಗಿ ನನ್ನ ಕೆಲಸವನ್ನ ಮಾಡ್ತೇನೆ ಅಂತ ಅನಿಸ್ತದೆಯಲ್ಲ, ಅದೇ ಭಕ್ತಿಯಾಗಿ ಮಾರ್ಪಾಡಾಗತ್ತೆ ಅನ್ನುವುದನ್ನ ಭಕ್ತಿ ಯೋಗದ ಚಿಂತನೆಯಲ್ಲಿ ನಮಗೆ ತಿಳಿಸಿಕೊಟ್ರು. ನಂತರದಲ್ಲಿ ಜ್ಞಾನ ಯೋಗ, ಅದ್ಭುತವಾದ ಚಿಂತನೆ. 18 ಅಧ್ಯಾಯಗಳು, 700 ಶ್ಲೋಕಗಳು. ಈ 700 ಶ್ಲೋಕಗಳಲ್ಲಿ 95% ಕೃಷ್ಣ ಒತ್ತು ಕೊಟ್ಟಿದ್ದು ಜ್ಞಾನಕ್ಕೆ ಮಾತ್ರ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಈ ಜ್ಞಾನ ಯೋಗದ ಚಿಂತನೆಯಲ್ಲಿ ಮೊಟ್ಟ ಮೊದಲಿಗೆ ಕೃಷ್ಣ ಪ್ರತಿಜ್ಞೆ ಮಾಡಿದ್ದು ಏನು ಗೊತ್ತೇನು? ನೀವು ನನ್ನನ್ನ ಕಾಣಬೇಕು ಎಂದಾದರೆ, ನೀವು ನನ್ನನ್ನ ಕಾಣಬೇಕು, ನಾನು ನಿಮ್ಮವ ಅಂತ ಅನಿಸಬೇಕು ಎಂದಾದರೆ, ನೀವು ಮೊಟ್ಟ ಮೊದಲಿಗೆ ಮಾಡಬೇಕಾದದ್ದೇನು ಗೊತ್ತೇನು? ಅಪೇಕ್ಷೆಗಿಂತ ನಿರೀಕ್ಷೆ ಮಾಡಿ.
ಅಪೇಕ್ಷೆಗಿಂತ ಅಪೇಕ್ಷೆಯಿಂದ ನೀವು ನಿರೀಕ್ಷೆಯ ಕಡೆಗೆ ಬಂದ್ರಿ ಅಂತಾದರೆ ನಾನು ನಿನ್ನವನಾಗ್ತೇನೆ. ಅವೇನ್ರಿ ದೇವರು ಪ್ರತಿನಿತ್ಯ ನಾನು ಪೂಜೆ ಮಾಡ್ತೇನೆ, ನಾನ್ ಬೇಕು ಅಂದಾಗ ಅವನು ಬರ್ಬೇಕು, ನಾನು ಇದನ್ನ ಕೊಡು ಅಂತಂದಾಗ ಅವನು ಕೊಟ್ಟೇ ಬಿಡ್ಬೇಕು, ಅಂದ್ರೆ ಮಾತ್ರ ಆ ದೇವರು ಒಳ್ಳೆಯವ. ನಾವೆಲ್ಲ ಹಾಗೆ ದೇವರನ್ನೇ ಜಡ್ಜ್ ಮಾಡುವಂತವ್ರು ನಾವೆಲ್ಲ. ಇಲ್ಲೇ ಪಕ್ಕದಲ್ಲಿ ಹನುಮಂತನ ಸನ್ನಿಧಾನ ಇರತ್ತೆ, ಹನುಮಂತವ್ರು ಏನ್ ಬಹಳ ಸ್ಟ್ರಾಂಗ್ ಇಲ್ಲ, ನಿಮ್ಮ ಕಡೆಗೆ ಹೇಳ್ಬೇಕಂದ್ರೆ ಪ್ರಾಣ ದೇವರು, ನಮ್ಮ ಹಳ್ಳಿ ಭಾಷೆ ಒಳಗೆ ಹನುಮನ್ ದೇವರು ಅಂತೆಲ್ಲ ಕರಿತೇವೆ ನಾವು. ಮುಖ್ಯ ಪ್ರಾಣ ದೇವರು ಪಕ್ಕದ ಮನೆಯಲ್ಲಿ ಇರ್ತಾರೆ, ಅವ್ರೇನ್ ಸ್ಟ್ರಾಂಗ್ ಇಲ್ಲ. ನುಗ್ಗಿಕೇರಿಗೆ ಹೋಗಿ 1-2 ಕಾಯಿ ಹೊಡ್ಕೊಂಡ್ ಬಂದ್ರೇನೆ ಆ ಹನುಮಪ್ಪ ಸ್ಟ್ರಾಂಗ್, ಈ ಹನುಮಪ್ಪ ಸ್ಟ್ರಾಂಗ್ ಇಲ್ಲ. ದೇವರಿಗೇನೆ ನಾವು ಜಡ್ಜ್ ಮಾಡುವಂತವರೆಲ್ಲ. ಗೀತೆ ಹೇಳಿತು, ನೀವು ದೇವರಿಗೆ ಜಡ್ಜ್ ಮಾಡ್ತೀರಲ್ಲ, ಸಾಮಾನ್ಯ, ಅದು ಸ್ವಾಭಾವಿಕ. ನನ್ನನ್ನ ನಾನು ವಾದ ಹಾಕಬೇಕು ಅಂತಾದರೆ ನಾನು ಜಡ್ಜ್ ಆಗಿ ಬಿಡ್ತೇನೆ. ಇನ್ನೊಬ್ಬರ ವಾದ ನಡೀತೋ, ಇನ್ನೊಬ್ಬರ ಜಗಳ ನಡೀತೋ, ಅಲ್ಲಿ ಅಡ್ವೊಕೇಟ್ ಆಗಿ ಬಿಡ್ತೇವೆ ನಾವು. ಅವರು ಹೀಗೆ, ಇಲ್ಲ ಇವ್ರು ಹಿಂಗೆ ಮಾಡಿದ್ದಾರೆ, ಇಲ್ಲ ಅವನ ಹಂಗೆ ಮಾಡಿದ್ದಾನೆ ಅಂತ ಅವರಲ್ಲಿ ವಕಾಲತಿ ಮಾಡುವುದಕ್ಕಾಗಿ ನಾವು ಹೋಗ್ತೇವೆ. ನನ್ನ ವಿಚಾರ ಬಂತು ಅಂದ್ರೆ ನಾನು ಹೀಗೆ ಇದ್ದೀನಪ್ಪ, ನಾನ್ ಜಡ್ಜು. ಕೃಷ್ಣ ಅಂದ, ಹಾಗಾಗ್ಬೇಡಪ್ಪ, ಅಪೇಕ್ಷೆಯಿಂದ ನಿರೀಕ್ಷೆಯ ಕಡೆಗೆ ಬಾ, ದೇವರಿಗಾಗಿ ನಿರೀಕ್ಷೆ ಮಾಡು. ಜಾತಕ ಪಕ್ಷಿ ಯಾವಾಗ ಮಳೆ ಬೀಳುತ್ತದೆ, ಯಾವಾಗ ನಾನು ನೀರು ಕುಡಿದೇನು ಅಂತ ಹೇಳಿ ಬಾಯಿ ತೆಗೆದು ನಿಂತಿರ್ತದಲ್ಲ, ಬಕಪಕ್ಷಿಯಂತೆ ಧ್ಯಾನ ಮಾಡಲು ಅರಿಯೇನೋ ಕರುಣಿಸೋ ರಂಗ ಕರುಣಿಸೋ ಅನ್ನುವ ಮಾತಿನಲ್ಲಿ ದಾಸರು ಹೇಳ್ತಾರಲ್ಲ, ಆ ಬಕಪಕ್ಷಿಯಂತೆ ಧ್ಯಾನ ಅನ್ನುವ ಶಬ್ದಕ್ಕೆ ಏನರ್ಥ? ಯಾವಾಗ ದೇವರು ನನಗೆ ಅನುಗ್ರಹ ಮಾಡಿಯಾನೋ, ಯಾವ ರೀತಿಯಾಗಿ ನಾನು ಭಕ್ತಿಯನ್ನ ಮಾಡಿ, ಯಾವ ರೀತಿಯಾಗಿ ಭಕ್ತಿಯಿಂದ ಉತ್ಕೃಷ್ಟವಾದ ಜ್ಞಾನ ನನ್ನಲ್ಲಿ ಮೂಡಿ, ಆ ಜ್ಞಾನದಿಂದ ದೇವರಲ್ಲಿ ಧ್ಯಾನ ಮೂಡಿ, ಧ್ಯಾನದಿಂದ ಪರಮಾತ್ಮ ತೃಪ್ತನಾಗಿ ಯಾವಾಗ ನನಗೆ ಅನುಗ್ರಹ ಮಾಡಿಯಾನೋ ಅಂತ ಕಾಯುವುದೇನಿದೆಯಲ್ಲ, ನಿರೀಕ್ಷೆ ಏನಿದೆಯಲ್ಲ, ಆ ನಿರೀಕ್ಷೆ ನನ್ನಲ್ಲಿ ಮೂಡಬೇಕು ಅಂತಾದರೆ ಮೊಟ್ಟ ಮೊದಲಿಗೆ ದೇವರ ವ್ಯಾಪ್ತತೆಯನ್ನ ನೀನು ತಿಳಿ, ದೇವರ ವ್ಯಾಪ್ತತೆಯನ್ನ ನೀನು ತಿಳಿ. ಅಣುರೇಣು ತೃಣಕಾಷ್ಟದಲ್ಲಿಯೂ ಪರಮಾತ್ಮನಿದ್ದಾನೆ ಅನ್ನುವುದನ್ನ ಮೊದಲಿಗೆ ತಿಳಿ. ಒಣಗಿದ ಹುಲ್ಲು ಕಟ್ಟಿ ಅಥವಾ ಒಣಗಿದ ಆ ಒಂದು ಎಲೆ ಗಿಡದಿಂದ ಕಳಚಿ ಭೂಮಿಗೆ ಬಿದ್ದು ಗಾಳಿ ಬೀಸಿ ಆಚೆಯಿಂದ ಈಚೆಗೆ ಬರಬೇಕು ಅಂದರೂ ಸಹ ಅಲ್ಲಿ ಪರಮಾತ್ಮನ ಕರ್ತೃತ್ವ ಇದೆ, ಪರಮಾತ್ಮನ ಶಕ್ತಿ ಇದೆ. ನಾನು ಹೇಳುವಂತಹದ್ದು, ಯಾವುದೋ ಒಬ್ಬ ಬೆಂಚಿನ ಮೇಲೆ ಯಾರೋ ಒಬ್ಬವ ಕೂತಿದ್ದ, ತಲೆ ಮೇಲೊಂದು ದಪ್ಪರೆ ಒಂದು ಹಣ್ಣು ಬಿತ್ತು, ಹಣ್ಣು ಬಿದ್ದಾಗ ಇದು ನನ್ನದೊಂದು ಥೇರಿ ಮಾಡಿಕೊಂಡು ಬಿಡಿ ಅಂತ ಹೇಳುವ ಚಾಳಿಕೋರರ ಮಾತು ನಾನು ಹೇಳ್ತಿಲ್ಲ. ಇವತ್ತೇನು ನೀವು ನ್ಯೂಟನ್ ಥೇರಿ ಅಂತೀರಿ, ಪೈಥಾಗೋರಸ್ಸಿನ ಥೇರಿಗಳು ಅಂತ ಯಾವ್ಯಾವೆಲ್ಲ ಥೇರಿಗಳನ್ನ ಮಾತಾಡ್ತೀರಲ್ಲ, ಹಾಗೆ ಮಾತಾಡುವ ಥೇರಿಗಳಲ್ಲ ಇದು. ಅತ್ಯಂತ ಪ್ರಾಕ್ಟಿಕಲ್ ಆಗಿ ಪರಮಾತ್ಮ ನಮಗೆ ಮಾಡಿ ತೋರಿಸ್ತಾನೆ. ಒಂದು ಕಡ್ಡಿಯಲ್ಲಿಯೂ ಸಹ ಅಸ್ತಿತ್ವ ಇರಬೇಕು, ಅದು ಜಡವೇ ಆಗಿರಲಿ ಚೇತನವೇ ಆಗಿರಲಿ, ಅವುಗಳಿಗೆ ಬೇಕಾದ ಎಲ್ಲ ಕ್ರಿಯೆಗಳು ಆಗಬೇಕು ಅಂತಾದರೆ ಅದನ್ನ ಮಾಡಬೇಕು ಅಂದ್ರೆ ನಾನಿರ್ಲೇಬೇಕು ಅನ್ನುವುದನ್ನ ನೀನು ತಿಳಿ. ಎಳ್ಳು ಮೊನೆಯ ಮುಳ್ಳು ಕೊನೆಯ ಟೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲಾ ಠಾವಿನಲ್ಲಿ ಲಕುಮಿ ನಲ್ಲನಿದ್ದಾನೆ, ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ವ್ಯಾಪ್ತ ಭಜಕರ ಆಪ್ತ ನೆನೆಸಿ ಪ್ರಾಪ್ತನಾಗಿ ಕಂಬದಲ್ಲಿ ಪರಮಾಪ್ತನಿದ್ದಾನೆ, ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ. ಏನೂ ಆಗುವುದಿಲ್ಲ, ನನ್ನ ಕಡೆಯಿಂದ ಮಾಡ್ಲಿಕ್ಕಾಗುವುದಿಲ್ಲ, ಇದೆಲ್ಲ ನನಗೊಂದು ದೊಡ್ಡ ಕಬ್ಬಿಣದ ಕಡಿಲೆ, ಇದು ಏಕಾದಶಿ ಆಗುವುದಿಲ್ಲ, ವ್ರತ ಆಗುವುದಿಲ್ಲ, ನಿಯಮ ಆಗುವುದಿಲ್ಲ, ನನ್ನನ್ನ ನಾನು ಇಂದ್ರಿಯ ನಿಗ್ರಹ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ನೀನು ಅಂದುಕೊಂಡು ಕೂಡಬೇಡ. ದೇವರು ಮಾಡಿಸ್ತಾನೆ, ನನ್ನ ಕಡೆಯಿಂದ ದೇವರು ಶಕ್ತಿಯನ್ನ ಕೊಡ್ತಾನೆ, ಅದರಿಂದ ನಾನು ಮಾಡಿಯೇ ಮಾಡ್ತೇನೆ, ಇದರೊಳಗೆ ಯಾವ ಸಂಶಯವೂ ಇಲ್ಲ ಅನ್ನುವ ಜ್ಞಾನವನ್ನ ಕೊಟ್ಟವ ಪರಮಾತ್ಮ, ಅಂತೆಯೇ ಕೃಷ್ಣ ಪರಮಾತ್ಮ 7ನೇ ಅಧ್ಯಾಯದಿಂದ ಪ್ರಾರಂಭ ಮಾಡಿ 9ನೇ ಅಧ್ಯಾಯದಿಂದ ಪ್ರಾರಂಭ ಮಾಡಿ 10ನೇ ಅಧ್ಯಾಯದಿಂದ ಪ್ರಾರಂಭ ಮಾಡಿ 11ನೇ ಅಧ್ಯಾಯ 7, 8, 9, 10, 11 ವಿಶ್ವರೂಪಾಧ್ಯಾಯದವರೆಗೂ ಕೂಡ 7ನೇ ಅಧ್ಯಾಯದಿಂದ ಆರಂಭ ಮಾಡಿಕೊಂಡು 11ನೇ ಅಧ್ಯಾಯದವರೆಗೂ ಕೂಡ ನಾನು ಸರ್ವರಲ್ಲಿಯೂ, ಸರ್ವ ವಸ್ತುಗಳಲ್ಲಿಯೂ, ಸರ್ವ ಋತುಮಾನಗಳಲ್ಲಿಯೂ ಕೂಡ ನಾನು ವ್ಯಾಪ್ತನಾಗಿದ್ದೇನೆ ಅನ್ನುವುದನ್ನ ತಿಳಿ.
ಇಷ್ಟೇ ಹೇಳಿಬಿಟ್ರೆ ಮುಗಿದು ಹೋಗಿ ಬಿಡ್ತಿತ್ತು. ಹಾಗೆ ಹೇಳಲಿಲ್ಲ. ಕೆಲವು ವಸ್ತುಗಳನ್ನ ತೆಗೆದುಕೊಂಡು ಇದರೊಳಗೆ ನಾನು ಇನ್ನೂ ವಿಶೇಷವಾಗಿದ್ದೇನೆ ಅಂತ ಹೇಳಿದ. ಗಾಳಿ ಬರೇ ಗಾಳಿ ಅಂತ ಅನ್ಬೇಡಿ, ಆ ಗಾಳಿಯಲ್ಲಿ ಬರುವ ಸೌಗಂಧದ ವಾಸನೆ ಏನಿದೆಯಲ್ಲ, ಸುಗಂಧ ಭರಿತವಾದ ವಾಸನೆ ಏನಿದೆಯಲ್ಲ, ಆ ಸುಗಂಧ ಭರಿತವಾದ ವಾಸನೆ ಅದು ಒಂದು ಯಾವುದೋ ಸ್ಮೆಲ್ ಅಂತ ತಿಳಿಬೇಡಿ, ಅದರೊಳಗೆ ನಾನಿದ್ದೇನೆ ಅನ್ನುವುದನ್ನ ತಿಳಿದಿ. ರಸಗಳನ್ನ ಹೇಳಿದ್ದಾರೆ, ಕಟು, ಕಷಾಯ, ಲವಣ, ತಿಕ್ತ, ಅನೇಕ ರಸಗಳನ್ನ, ಷಡ್ ರಸಗಳನ್ನ ಹೇಳಿದ್ದಾರೆ. ಆ ಷಡ್ ರಸಗಳಲ್ಲಿಯೂ ಕೂಡ ಮಧುರ ರಸ ನಾನು ಎಂದು ತಿಳಿಯಿರಿ. ಇಷ್ಟೆಲ್ಲ ಹೇಳಿದ ಪರಮಾತ್ಮ ಪುರುಷರಲ್ಲಿಯೂ ಜೀವರಾಶಿಗಳಲ್ಲಿಯೂ ಕೂಡ ಅವರಿಗೆ ಧೈರ್ಯನಾಗಿ, ಅವರಿಗೆ ಜ್ಞಾನನಾಗಿ, ಅವರವರು ಮಾಡುವ ಕರ್ಮಗಳಾಗಿ ನಾನಿದ್ದೇನೆ, ನನ್ನನ್ನ ನೀವು ತಿಳಿಯಿರಿ. ಋತುಗಳಲ್ಲಿ, ಮಾಸಗಳಲ್ಲಿ, ಪಕ್ಷಗಳಲ್ಲಿ, ಒತ್ತುಗಳಲ್ಲಿ ನನ್ನ ವ್ಯಾಪ್ತತೆ ಇದೆ ಎನ್ನುವುದನ್ನ ತಿಳಿರಿ. ಒಂದು ಸಿಂಪಲ್ ಇಕ್ವೇಶನ್ ಇದೆ, ಬಹಳ ತಲೆ ಕೆಡಿಸಿಕೊಳ್ಳೋದು ಬೇಡ. ಈ ಮಾತನ್ನ ಹೇಳುವಾಗ ಇದರ ಮುಂದಿನ ಶ್ಲೋಕದಲ್ಲಿ ಒಂದು ಶಬ್ದ ಬರುತ್ತೆ, ಸುಹೃತ್ ಅನ್ನುವ ಒಂದು ಶಬ್ದ ಬರುತ್ತೆ. ಸುಹೃತ್ ಅನ್ನುವ ಶಬ್ದಕ್ಕೆ ಥಟ್ಟನೆ ಅರ್ಥ ಏನಾಗತ್ತೆ ಹೇಳಿ? ಆತ್ಮೀಯ ಗೆಳೆಯ, ಸಮನಸ್ಕ ಅನ್ನುವ ಅರ್ಥದಲ್ಲಿ ವ್ಯುತ್ಪಾದಿತವಾದ ಶಬ್ದ ಸುಹೃತ್ ಅನ್ನುವ ಶಬ್ದ. ಭಾಗವತ ಎಲ್ಲ ನೀವು ಕೇಳ್ತಾ ಇದ್ದೀರಲ್ಲ, ದ್ವಿತೀಯ ಸ್ಕಂದದಲ್ಲಿ ಒಂದು ಮಾತು ಬರುತ್ತೆ, ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥ ಇತ್ಯಾದಿಗಳನ್ನ ಹೇಳುವಾಗ ಅಲ್ಲಿ ಪರಮಾತ್ಮ ಒಂದು ಮಾತನ್ನ ನಮಗೆ ತಿಳಿಸಿಕೊಡುತ್ತಾನೆ. ಕಿಮವಧೂತ ಸುಹೃನ್ನ ಕೃಷ್ಣ. ದೇವರು ಎಂದಾದರೂ ಹೀಗೆ ವಿಚಾರ ಮಾಡಿ ಇಟ್ಟಿದ್ದಾನ? ಇವ ಶ್ರೀಮಂತನಿದ್ದಾನೆ, ಇವನಿಗೆ ಮಾತ್ರ ನಾನು ಒಲಿತೇನೆ, ಬಡವರಿಗೆ ನಾನು ಒಲಿಯುವುದಿಲ್ಲ. ಇದೆಲ್ಲ ಬಿಟ್ಬೇಡಿ. ನಿಮಗೊಂದು ಸ್ವಲ್ಪ ಈ ಪ್ರಸಕ್ತತೆಯ ಮಾತನ್ನು ಹೇಳಿದಾಗ ಸ್ವಲ್ಪ ಹೆಚ್ಚು ಮನಸ್ಸಿಗೆ ಹೋಗ್ತದಲ್ಲ. 1-2-3 ವರ್ಷಗಳ ಹಿಂದೆ ಒಂದು ಕೋವಿಡ್ ಅಂತ ಆಯ್ತು ನೋಡಿ. ಕೋವಿಡ್ ಅಂತ ಆಯ್ತು. ಕೋವಿಡ್ ಆದಾಗ ಪ್ರತಿನಿತ್ಯ ನಮ್ಮ ಹಣೆ ಬಾರಕ್ಕೆ ಅದರ ಎಫೆಕ್ಟ್ ಇವತ್ತಿನವರೆಗೂ ಎಷ್ಟಿದೆ ಗೊತ್ತೇನು? ಯಾರಾದರೂ ಸ್ಟೇಟಸ್ಸಿನಲ್ಲಿ ಒಬ್ರು ತಮ್ಮ ಪಾಸ್ಪೋರ್ಟ್ ಸೈಜಿನ ಫೋಟೋ ಹಾಕಿದರು ಅಂದ್ರೆ ಮುಗುದೇ ಹೋಯ್ತು. ಭಾವಪೂರ್ಣ ಶ್ರದ್ಧಾಂಜಲಿ ಅನ್ನುವ ಪ್ರಸಕ್ತಿ ಇವತ್ತಿಗೂ ಇದೆ. ಅದು ಪಾಪ ಅವನ ಹುಟ್ಟಿದ ಹಬ್ಬವೋ ಮತ್ತೊಂದು ಮುಗಿದೊಂದು ಏನೋ ಹಾಕಿರ್ತಾನೆ, ಕೆಳಗಡೆಗೆ ಡಿಸ್ಕ್ರಿಪ್ಷನ್ ಬರೀದಿಲ್ಲ ಅಂತ ಆಗಿದ್ರೆ ಅದು ಸಿದ್ಧವೇ, ಅದು ಇವನ ಶ್ರದ್ಧಾಂಜಲಿ ಇರಬಹುದೇನೋ, ಅದಕ್ಕೆ ಹಾಕಿದ್ದಾರೆ ಅಂತ. ಇರ್ಲಿ, ಹೇಳುವ ವಿಚಾರ ಏನು ಅಂದ್ರೆ, ಆ 2 ವರ್ಷಗಳಲ್ಲಿ ಒಂದಾದರೂ ಹೊರಗಿನ ನ್ಯೂಸ್ ಚಾನೆಲ್ಗಳಾಗಲಿ, ವಿಚಾರಗಳಾಗಲಿ, ರಸ್ತೆಯ ಮೇಲೆ ಬಿದ್ದ ಭಿಕ್ಷುಕನಿಗೆ ಕೋವಿಡ್ ಆಗಿ ಸತ್ತ ಅಂತ ಎಲ್ಲಾದ್ರೂ ಬರೆದಿತ್ತ? ಯಾವ ಚಾನೆಲ್ ಆದರೂ ಬರೆದಿತ್ತ? ಇಲ್ಲ ತಾನೆ. ಒಬ್ಬ ಶ್ರೀಮಂತನಿದ್ದ, ತನ್ನ ಜೊತೆಗೆ 24x7 ಆಕ್ಸಿಜನ್ ಇಟ್ಟುಕೊಂಡಿದ್ದ, ಡಾಕ್ಟರ್ಗಳನ್ನ ಇಟ್ಟುಕೊಂಡಿದ್ದ, ಅಂಥವ ಕೋವಿಡ್ ಬಂದು ಸತ್ತ. ಏನಿದರ ಮಾರ್ಮಿಕ? ಆ ಭಾಗವತದಲ್ಲಿ ಉದಾಹರಣೆಯನ್ನು ಕೊಡ್ತಾರೆ. ಪರಮಾತ್ಮ ಇವರಿಗೆ ಅಷ್ಟೇ ಅನುಗ್ರಹ ಮಾಡ್ತಾನೆ ಅಂತ ತಿಳಿದುಕೊಳ್ಳಬೇಡಿ. ಕಿಂ ಅವಧೂತ ಸುಹೃನ್ನ ಕೃಷ್ಣ. ಏನೂ ಇಲ್ಲದೆ ರಸ್ತೆಯ ಮೇಲೆ ಬಿದ್ದ ಭಿಕ್ಷುಕನಿಗೆ ಪರಮಾತ್ಮ ಸುಹೃತ ಅಲ್ಲವಾ? ಅವರಿಗೂ ಸುಹೃತ್ತಾಗಿದ್ದಾನೆ, ಅವರಿಗೂ ಕೂಡ ಆತ್ಮಾತ್ಮೀಯನಾಗಿದ್ದಾನೆ, ಅವರಿಗೂ ಕೂಡ ಪರಮಾತ್ಮ ನನ್ನವ ಅಂತನಿಸಿಕೊಂಡಿದ್ದಾನೆ. ಯಾವ ಅರ್ಥದಲ್ಲಿ ಇದು? ಗೀತೆಯಲ್ಲಿ ಆ ಮಾತಿಗೆ ಹೇಳುತ್ತಾರೆ. ಸುಹೃತ ಅನ್ನುವುದನ್ನು ಏನಂತ ತಿಳ್ಕೊಳ್ತೀರಿ ನೀವು? ಸ್ವಲ್ಪ ನಿಮಗೆ 3 ಆಚಾರ್ಯರ ಉತ್ತರವನ್ನ ಕೊಡ್ತೇನೆ, ಅಂದ್ರೆ ನಿಮ್ಗೆ ಸ್ವಲ್ಪ ಸ್ಪಷ್ಟತೆ ಬರುತ್ತೆ. ಒಬ್ಬ ಆಚಾರ್ಯ ಮೊಟ್ಟ ಮೊದಲಿಗೆ ಗೀತೆಗೆ ಬರೆದ ಭಾಷ್ಯ, ಆ ಆಚಾರ್ಯ ಉತ್ತರ ಕೊಟ್ಟ. ಸುಹೃತ ಅನ್ನುವ ಶಬ್ದಕ್ಕೆ ಕಿಮಿದಂ ಸುಹೃತಂ ನಾಮ ಅಂತ. ನಮ್ಮ ದ್ವೈತ ಸಿದ್ಧಾಂತದಲ್ಲಿ ಹಾಗೆಲ್ಲ ಗ್ರಂಥಗಳಿವೆಯಲ್ಲ, ಹಾಗೆ ಆ ಸಿದ್ಧಾಂತದಲ್ಲಿಯೂ ಕೂಡ ಅನೇಕ ಗ್ರಂಥಗಳು, ದಶ ಪ್ರಕರಣಗಳ ಇದ್ದಂತೆ ಅವರಲ್ಲಿಯೂ ಅನೇಕ ಗ್ರಂಥಗಳೆಲ್ಲ ಇವೆ. ಆ ಅನೇಕ ಗ್ರಂಥಗಳಲ್ಲಿ ಒಂದು ಶಾಂಕರ ಭಾಷ್ಯ ಅಂತ. ಆ ಶಾಂಕರ ಭಾಷ್ಯಕ್ಕೆ ಅದ್ಭುತವಾದ ಅನೇಕ ಜನ ವ್ಯಾಖ್ಯಾನಕಾರರೆಲ್ಲ ಅಲ್ಲಿ ಮಾಡಿದ್ದಾರೆ. ಆ ಭಾಷ್ಯದಲ್ಲಿ ಒಬ್ಬ ಆಚಾರ್ಯ ಸುಹೃತ ಅನ್ನುವ ಶಬ್ದಕ್ಕೆ ಏನ್ ಅರ್ಥ ಬರೆದ? ಯಾವನು ಕಷ್ಟದಲ್ಲಿ ಇರ್ತಾನೋ, ಕಷ್ಟದಲ್ಲಿದ್ದವನಿಗೆ ಪಕ್ಕದವ ಹೋಗಿ ಅವನಿಗೆ ಸಹಾಯ ಮಾಡಿದ ಅಂದರೆ ಅವನು ಸುಹೃತ. ಇನ್ನೊಬ್ಬ ಆಚಾರ್ಯ ರಾಮಾನುಜಾಚಾರ್ಯರು ಬಂದರು, ಅವರು ಈ ಗೀತೆಗೆ ಭಾಷ್ಯವನ್ನ ಬರೆದರು.
ಆ ಗೀತೆಯ ಭಾಷ್ಯವನ್ನ ಬರೆದು ಅದಕ್ಕೊಂದು ಅದ್ಭುತವಾದ ಹೆಸರೇ ಇಟ್ಟು ಬಿಟ್ರು, ಪಾದುಕಾ ಸಹಸ್ರ ಅಂತ. ಇವತ್ತಿಗೂ ನೀವೆಲ್ಲ ಗೂಗಲ್ ಮಾಡಿದ್ರೆ ಆರ್ಕೈವಲ್ ಎಲ್ಲ ಆ ಗ್ರಂಥ ಇವತ್ತಿಗೂ ಉಪಲಬ್ಧ ಇದೆ. ಆ ರಾಮಾನುಜಾಚಾರ್ಯರು ಈ ಸುಹೃತ ಅನ್ನುವ ಶಬ್ದಕ್ಕೆ ಏನಂತ ಬರೆದು ಕೊಟ್ರು ಅಂದ್ರೆ, ಯಾವನು ಎಂತಹ ಪರಿಸ್ಥಿತಿಯಲ್ಲಿಯೇ ಇದ್ದರೂ ಸಹ, ಸುಖದಲ್ಲಿಯೇ ಇರಲಿ ದುಃಖದಲ್ಲಿಯೇ ಇರಲಿ, ಏನೂ ಇಲ್ಲದೆ ಇದ್ದರೂ ಸಹ ಇರಲಿ, ಅವನಿಗೆ ನಾನಾಗಿಯೇ ಹೋಗಿ ಕೇಳಿ ನಿನ್ನ ಯೋಗಕ್ಷೇಮವನ್ನ ವಿಚಾರ ಮಾಡಿದೆ ಅಂತಾದರೆ ಅವನು ಸುಹೃತ ಅಂತ. ಆದರೆ ಒಬ್ಬರೇ ಒಬ್ಬ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳ್ತಾರೆ, ಯಾವನು ಕೆಟ್ಟ ಕೆಟ್ಟ ಕರ್ಮವನ್ನ ಮಾಡ್ತಾ ತನ್ನ ಜೀವನವನ್ನ ಹಾಳು ಮಾಡ್ತಾ ತನ್ನ ಇಡೀ ಜೀವನ ನಶ್ವರವಾಗಿ ಮಾಡುವುದಕ್ಕೆ ಹೊರಟ ವ್ಯಕ್ತಿಯನ್ನ ಕೈ ಹಿಡಿದು ಇದು ಕೆಟ್ಟ ದಾರಿ, ಈ ಕೆಟ್ಟ ದಾರಿಗೆ ಹೋದರೆ ನಿನ್ನ ಜೀವನ ನಡೆಯೋದಿಲ್ಲ, ಒಳ್ಳೆಯ ದಾರಿಗೆ ಬಾ ಅಂತ ಯಾವನು ನಮ್ಮನ್ನ ಕರೀತಾನಲ್ಲ ಅವನು ಸುಹೃತ ಅಂತ ಆಚಾರ್ಯರ ದೃಷ್ಟಿ. ಶಂಕರ ಭಾಷ್ಯ, ರಾಮಾನುಜಾಚಾರ್ಯರ ಭಾಷ್ಯ ಮತ್ತು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಒಂದು ಚಿಂತನೆ. ಪ್ರಶ್ನೋತ್ತರ ಮಾಲಿಕಾ ಅಂತ ಹೇಳಿ ಇವತ್ತೆಲ್ಲ ನಮ್ಮ ಮಧ್ವ ಸಿದ್ಧಾಂತ, ಬಹಳ ಜನ ಎಲ್ಲ ನಿಮಗೆ ತಿಳಿದವರೆಲ್ಲ ಇದ್ದೀರಿ ಇಲ್ಲಿ. ಮಧ್ವ ಸಿದ್ಧಾಂತದಲ್ಲಿ ಹೇಗೆ ತತ್ವೋದ್ಯೋತ, ತತ್ವ ವಿವೇಕ, ತತ್ವ ಸಂಖ್ಯಾನ ಅಂತೆಲ್ಲ ಹೇಗೆ ಗ್ರಂಥಗಳಿವೆ ಎಲ್ಲ, ಹಾಗೆ ಅವರ ಸಿದ್ಧಾಂತದಲ್ಲಿಯೂ ಕೂಡ ಪ್ರಶ್ನೋತ್ತರ ಮಾಲಿಕಾ ಎನ್ನುವ ಒಂದು ಅದ್ಭುತವಾದ ಗ್ರಂಥ. ತತ್ವ ಸಂಖ್ಯಾನದ ತರಹ ಅವರು ತತ್ವಗಳ ಚಿಂತನೆ ಮಾಡುವ ಒಂದು ಅದ್ವೈತಿಕಾರರು ಮಾಡುವ ಒಂದು ಗ್ರಂಥ. ಅದನ್ನ ಬರೆದವರು ಶಂಕರಾಚಾರ್ಯರ ಕೆಲವರ ಶಿಷ್ಯರಲ್ಲಿ ಒಬ್ಬರಾದವರು ಸುರೇಶ್ವರಾಚಾರ್ಯರು ಅಂತ. ಇನ್ನು ನಿಮಗೆ ಹತ್ತಿರದ ಪರಿಚಯ ಕೊಡಬೇಕು ಅಂದ್ರೆ, ಇವತ್ತೇನು ಶೃಂಗೇರಿಯ ಶಾರದಾ ಪೀಠದ ಮೂಲ ಗುರುಗಳು ಆ ಸುರೇಶ್ವರಾಚಾರ್ಯರು. ಆ ಒಂದು ಮಠಕ್ಕೆ ದಕ್ಷಿಣಾಮ್ನಾಯ ಪೀಠಕ್ಕೆ ಬಂದಂತಹ ಏನು ಒಂದು ಪರಂಪರೆ ಏನು ಬಂತಲ್ಲ, ಅದನ್ನ ಮೊಟ್ಟ ಮೊದಲಿಗೆ ಮಾಡಿದವರು ಈ ಸುರೇಶ್ವರಾಚಾರ್ಯರು. ಆ ಸುರೇಶ್ವರಾಚಾರ್ಯರು ತಾವು ಶಂಕರಾಚಾರ್ಯರು ಬರೆದ ಭಾಷ್ಯದೊಳಗೆ ವ್ಯಾಖ್ಯಾನವನ್ನ ಮಾಡಿದ ಪ್ರಪ್ರಥಮ ಶಿಷ್ಯರು. ಆ ಸುರೇಶ್ವರಾಚಾರ್ಯರು ಹೇಳುವ ಚಿಂತನೆ ಇತ್ತು. ರಾಮಾನುಜಾಚಾರ್ಯರ ಸಿದ್ಧಾಂತದಲ್ಲಿ ರಾಮಾನುಜಾಚಾರ್ಯರು ಆದ ಮೇಲೆ ಒಂದು ಪ್ರಾಯಶಃ ಅವರಲ್ಲೆಲ್ಲ ಆಳ್ವಾರರು ಅಂತ ಕರೀತಾರೆ. ಒಬ್ಬೊಬ್ಬ ಸಿದ್ಧಾಂತದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಚಿಂತನೆಯನ್ನ ಕೊಟ್ಟು, ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಸ್ವಾಮಿಗಳು, ತೀರ್ಥರು ಅಂತ ಎಲ್ಲ ಹೇಗೆ ನಾವು ಹೇಳುತ್ತೇವೋ ಹಾಗೆ ಅವರ ಒಂದು ವಿಚಾರಗಳಲ್ಲಿ ಆಳ್ವಾರರು, ದೇಶಿಕರು ಅಂತೆಲ್ಲ ಕರೀತಾರೆ. ಆ ದೇಶಿಕರ ಮತದಲ್ಲಿ ವೇದಾಂತ ದೇಶಿಕಾಚಾರ್ಯರು ಅಂತ ಒಬ್ಬರು ಬಂದಿದ್ದಾರೆ. ಅದ್ಭುತವಾದ ಪಾಂಡಿತ್ಯ. ಇನ್ನೂ ನಿಮಗೆ ಹತ್ತಿರದ ನೆನಪು ಕೊಡಬೇಕು ಅಂದ್ರೆ, ಅಕ್ಷೋಭ್ಯ ತೀರ್ಥರ ಹಾಗೂ ಆ ವಿದ್ಯಾರಣ್ಯರ ವಾಗ್ವಾದ ನಡೆದಾಗ ಏನು ಅವರು ಮುಖ್ಯ ನಿಯಾಮಕರಾಗಿ, ನಿರ್ಣಾಯಕರಾಗಿ ಇಬ್ಬರ ಮಧ್ಯದಲ್ಲಿ ಕೂತವರು ಅವರೇ ಈ ವೇದಾಂತ ದೇಶಿಕಾಚಾರ್ಯರು. ಅವರು ರಾಮಾನುಜಾಚಾರ್ಯರು ಬರೆದ ಭಗವದ್ಗೀತೆಯ ಭಾಷ್ಯದ ವ್ಯಾಖ್ಯಾನ ಮಾಡಿದ ಪ್ರಥಮರು. ಅವರು ಈ ಮಾತನ್ನ ಹೇಳುತ್ತಾರೆ ಸುಹೃತ ಅನ್ನುವ ಶಬ್ದಕ್ಕೆ. ಅವರ ತರುವಾಯ ಇವರು ಏಕನಾಡಿ ನೋಡಿ ಹೇಗಿದೆ, ಗುರುಗಳಿಗೂ ಶಿಷ್ಯರಿಗೂ ಏನ್ ತಾಳ ಇಲ್ಲ, ಮೇಳ ಇಲ್ಲ. ಆದರೆ ನಮ್ಮ ಸಿದ್ಧಾಂತದಲ್ಲಿ ಕೇವಲ ಸಿದ್ಧಾಂತದ ದೃಷ್ಟಿಯಲ್ಲಿ ಮಾತ್ರ ನೋಡಿ. ಮತ್ತೆ ಇವತ್ತಿನ ಎಲ್ಲಾ ಜಾಲತಾಣಗಳಲ್ಲಿ ಅವರನ್ನ ಹಾಗೆ ಅಂದರು, ಇವರನ್ನ ಹೀಗಂದ್ರು, ಮತ್ತೊಬ್ಬರನ್ನ ಹಾಗೆ ಇದು ಮಾಡಿದವು ಅಂತ ಸರ್ವತ ತಪ್ಪು ತಿಳಿಯುವುದಲ್ಲ. ಕಂಪ್ಯಾರಿಸನ್ ಸ್ಟಡಿ ಅನ್ನೋದು ಎಲ್ಲ ಕಡೆಗೂ ಇದ್ದೇ ಇದೆ. ಅವನ ಮನೆಯಲ್ಲಿ ಅಷ್ಟು ದೊಡ್ಡ ಸೋಫಾ ಇದೆ, ನಮ್ಮ ಮನೆಯಲ್ಲಿ ಇಷ್ಟು ಸಣ್ಣ ಸೋಫಾ ಇದೆ ಅಷ್ಟೇ ಹೊರತು ಅವರನ್ನ ಒಬ್ಬರನ್ನ ಕೆಳಗೆ ಮಾಡಿ ಇನ್ನೊಬ್ಬರನ್ನ ಮೇಲೆ ಮಾಡಿದರು ಅಂತ ಸರ್ವಥ ತಿಳಿಯುವುದಲ್ಲ. ಮತ್ತೆ ಪ್ರವಚನವನ್ನ ಪ್ರವಚನ ದೃಷ್ಟಿಯಲ್ಲಿ ಮಾತ್ರ ತಿಳ್ಕೊಳ್ಬೇಕು, ಬೇರೆಯಾಗಿ ಸರ್ವಥ ಅಪರಾಧವನ್ನ ಅಪಾರ್ಥವನ್ನ ಮಾಡಿಕೊಳ್ಳುವ ಹಾಗೆ ಇಲ್ಲ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಗೀತಾ ಭಾಷ್ಯ ಅಂತ ಬರೆದರು. ಆ ಗೀತಾ ಭಾಷ್ಯಕ್ಕೆ ಪ್ರಮೇಯ ದೀಪಿಕಾ ಅಂತ ಹೇಳಿ ಟಿಪ್ಪಣಿಯನ್ನ, ಟೀಕೆಯನ್ನ ಬರೆದಂತಹ ಮಹಾನುಭಾವರು ಶ್ರೀಮದ್ ಟೀಕಾಕೃತ್ಪಾದರು. ಆ ಶ್ರೀಮದ್ ಟೀಕಾಕೃತ್ಪಾದರು ಈ ಸುಹೃತ ಎನ್ನುವ ಶಬ್ದದ ವ್ಯಾಖ್ಯಾನವನ್ನ ಮಾಡುವಾಗ ಅವರು ಒಂದು ದೃಷ್ಟಿಯನ್ನ ಕೊಡ್ತಾರೆ. ಏನು ಅಂದರೆ, ಈಗಲೇ ನಾನು ಏನು ಹೇಳಿದೆನಲ್ಲ, ಕೆಟ್ಟ ಕರ್ಮಗಳಿಗೆ ಹೊರಡುವ ವ್ಯಕ್ತಿಗೆ, ಸ್ವಲ್ಪ ಇನ್ನು ಸಿಂಪ್ಲಿಫೈ ಮಾಡಿ ಬಿಡುತ್ತೇನೆ, ಅಜ್ಞಾನದ ಕಡೆಗೆ ಹೋಗುವವನನ್ನ ಕೈ ಹಿಡಿದು ಇದು ಕತ್ತಲೆ ಇದೆ, ಅಲ್ಲಿ ದೊಡ್ಡದಾದ ಕಂದುಕ ಇದೆ, ಹೋಗಿ ಬಿಟ್ಟಿ ಅಂದ್ರೆ ಬೀಳ್ತೀಯ, ಹಾಗೆ ಹೋಗ್ಬೇಡ, ಪಕ್ಕದ ಹಾದಿಯಿಂದ ಹೋಗು, ಸುಲಭವಾಗಿ ನಿನ್ನ ಮನೆ ಮುಕ್ತಿ ಅಂತ ಹೇಳಿ ಕೈ ಹಿಡಿದು ಆಚಾರ್ಯರು ಕರೆದುಕೊಂಡು ಬರುವವನಿಗೆ ಏನು ಸುಹೃತ ಅನ್ನುವ ಅರ್ಥದ ವ್ಯಾಖ್ಯಾನವನ್ನ ಕೊಟ್ಟರು. ಅದೇ ಮಾತನ್ನೇ ಶ್ರೀಮದ್ ಟೀಕಾಕೃತ್ಪಾದರು ಪ್ರಮೇಯ ದೀಪಿಕೆಯ ವ್ಯಾಖ್ಯಾನ ಅರ್ಥಾತ್ ಟೀಕೆಯಲ್ಲಿಯೂ ಕೂಡ ಅವರು ಇದನ್ನೇ ಸ್ವಲ್ಪ ಹೊಸ ಶಬ್ದವನ್ನ ಇಟ್ಟು ಹೇಳುತ್ತಾರೆ. ಜ್ಞಾನದ ಕಡೆಗೆ ಹೋಗುವುದು ಅರ್ಥಾತ್ ವಿಜ್ಞಾನದ ಕಡೆಗೆ ಹೋಗುವುದು. ಯಾವನು ಯಾರನ್ನ ಕೆಟ್ಟ ಕೆರೆಗೆ ಹೋಗುವವನನ್ನ ಬಿಡಿಸಿ ವಿಜ್ಞಾನದ ಕಡೆಗೆ ಹೋಗುವಂತೆ ಮಾಡ್ತಾನಲ್ಲ ಅವನು ಸುಹೃತ. ವಿಜ್ಞಾನ ಅಂತ ಶಬ್ದ ಹೇಳಿದಾಗ ಇವತ್ತಿನ ಸೈನ್ಸ್ ಅಂತ ನೀವು ಎಲ್ಲ ತಿಳಿದುಕೊಳ್ಬೇಡಿ.
ಸೈನ್ಸಿಗೂ ವಿಜ್ಞಾನ ಎನ್ನುವ ಶಬ್ದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಸೈನ್ಸಿನ ಚೌಕಟ್ಟಿನಲ್ಲಿ 5 ಇಂಗ್ಲಿಶಿನ ಶಬ್ದದಲ್ಲಿ ವಿಜ್ಞಾನವನ್ನ ಇಟ್ಟಿದ್ದೇವೆ, ಸರ್ವಥಾ ಅಲ್ಲ. ಸೈನ್ಸೇ ಬೇರೆ, ವಿಜ್ಞಾನವೇ ಬೇರೆ. ಯಾವುದು ಪ್ರಕೃಷ್ಟವಾದ ಜ್ಞಾನದ ಭಾಂಡಾರವಿದೆಯಲ್ಲ ಅದಕ್ಕೆ ವಿಜ್ಞಾನ ಅಂತ ಕರೆದ್ರು. ಸಮಗ್ರ ಜ್ಞಾನ ಬಂತಲ್ಲಿ, ಸಮಗ್ರವಾದ ಜ್ಞಾನ ಬಂತು. ಅದನ್ನ ನಾವು ವಿಜ್ಞಾನ ಅಂತ ಕರಿಬೇಕೇ ಹೊರತು, ಸ್ಪಷ್ಟವಾದ ಜ್ಞಾನವನ್ನ ಕೊಡುವುದಕ್ಕೆ ವಿಜ್ಞಾನ ಅಂತ ಕರಿಬೇಕೇ ಹೊರತು, ಎಲ್ಲ ವಿಧವಾದ ವಿಚಾರಗಳಿಗೆ ಅದ್ಭುತವಾದ ನೇರವಾದ ಉತ್ತರವನ್ನ ಕೊಟ್ಟು ಮಂಡಿಸುವ ವಿಚಾರಗಳಿಗೆ ವಿಜ್ಞಾನ ಅಂತನಬೇಕೇ ಹೊರತು, 5 ಅಕ್ಷರದ ಒಂದು ಫಿಸಿಕ್ಸ್ ಅಂತಾಗಲಿ, ಕೆಮಿಸ್ಟ್ರಿ ಅಂತಾಗಲಿ, ಬಯಾಲಜಿ ಅಂತಾಗಲಿ, ಈ 3 ವಿಷಯಗಳನ್ನ ಇಟ್ಟುಕೊಂಡು ಮಾತ್ರ ವಿಜ್ಞಾನ ಸರ್ವಥಾ ಅಲ್ಲ. ವಿಜ್ಞಾನ ಅನ್ನುವ ಶಬ್ದಕ್ಕೆ ಚಂದ್ರಿಕಾದಲ್ಲಿ ವ್ಯಾಸರಾಜ ಗುರುಸಾರ್ವಭೌಮರು ತಮ್ಮ ಒಂದು ಶಾಸ್ತ್ರ ಯೋನಿತ್ವಾಧಿಕರಣದ ವ್ಯಾಖ್ಯಾನದ ಪ್ರಸಂಗದಲ್ಲಿ ವಿಜ್ಞಾನ ಅನ್ನುವ ಶಬ್ದಕ್ಕೆ, ತಾತ್ಪರ್ಯ ಎನ್ನುವ ಶಬ್ದಕ್ಕೆ ಅದ್ಭುತವಾದ ಅರ್ಥವನ್ನ ಬರೆದು ಕೊಡ್ತಾರೆ ನಮಗೆ. ವಿಜ್ಞಾನ ಅಂದರೆ ವಿಶಿಷ್ಟ ಜ್ಞಾನ. ಯಾವ ಜ್ಞಾನವನ್ನ ನಾವು ಸ್ಪಷ್ಟವಾಗಿ ಮಾಡಿಕೊಂಡಾಗ ನನ್ನ ಅಪೇಕ್ಷಿತವಾದ ಸ್ಥಳಕ್ಕೆ ನಾನು ಹೋಗಿ ಮುಟ್ಟುವುದಕ್ಕೆ ಸಾಧ್ಯವೋ ಅದು ವಿಜ್ಞಾನ. ಇವತ್ತೆಲ್ಲ ನಾವು ತಾತ್ಪರ್ಯ ಅನ್ನುವ ಶಬ್ದಕ್ಕೆ ಏನಂತ ಅರ್ಥ ಮಾಡಿಬಿಡುತ್ತೇವೆ? ಸಮರಿ, ಭಾವಾರ್ಥ ಅಂತ ಅರ್ಥ ಮಾಡ್ತೇವೆ. ಇದಕ್ಕೆ ಹೊರತಾದ ಅರ್ಥವನ್ನು ವ್ಯಾಸರಾಜರು ಮಾಡ್ತಾರೆ. ತಾತ್ಪರ್ಯ ಎಂದರೆ ಕೇವಲ ಸಮರಿ ಅಂತ ಇಟ್ಕೊಳ್ಬೇಡಿ, ಯಾವುದೋ ಒಂದು ಪೂರ್ತಿಯಾದ ಕೂಡಿಸಿಟ್ಟ ಭಾವಾರ್ಥ ಅಂತ ಇಟ್ಕೊಳ್ಬೇಡಿ. ತಾತ್ಪರ್ಯ ಎಂದರೆ ಮುಖ್ಯಾರ್ಥ. ಮಾಧ್ವ ಸಮಾಜದ ದಾರ್ಶನಿಕರ ದೃಷ್ಟಿ ಏನಿದೆ ನೋಡಿ. ಒಂದು ಮೂಲ ಭಗೀರಥ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಾದರೆ ಗಂಗೆಗೆ ಹೇಗೆ ಅಲಕನಂದ, ಸೀತಾ, ಭಾಗೀರಥಿ ಅಂತ ಹೇಗೆ ಆ ಮೂಲ ಸ್ರೋತಸ್ಸು ಇಟ್ಟುಕೊಂಡೆ ತಾನು ಹೇಗೆ ಕವಲಾಗಿ ಹೋದ್ಲೋ, ಕೊನೆಗೆ ಸೇರುವುದೆಲ್ಲ ಎಲ್ಲಿ? ಗಂಗಾ ನದಿಗೇನೆ ತಾನೆ. ಹಾಗಿದ್ದಂಗಿದು ಗೀತೆ. ಹಾಗಿದ್ದ ಹಾಗೆ ಮಧ್ವಾಚಾರ್ಯರ ಒಂದು ಚಿಂತನೆ, ಅದು ನಮ್ಮ ಮಾಧ್ವ ಸಿದ್ಧಾಂತದ ದಾರ್ಶನಿಕರ ಒಂದು ಏಕರೂಪತೆ, ಸ್ಪಷ್ಟತೆ. ಪ್ರಾಯಶಃ ಯಾವ ಸಿದ್ಧಾಂತಗಳಲ್ಲಿಯೂ ಕಾಣಸಿಗದ ಈ ಏಕರೂಪತೆ ಅದು ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಸಿಗತ್ತೆ. ಯಾರೂ ಸಹ ನಾನೊಂದೇನೋ ಹೇಳ್ತೀನಿ ಅಂತ ಹೇಳೋದೇ ಇಲ್ಲ ರೀ. ನನಗೊಂದು ಸ್ವಲ್ಪ ಜ್ಞಾನ ಬಹಳ ಇದೆ, ನನ್ನ ಜ್ಞಾನಕ್ಕೆ ತಕ್ಕಂತೆ ನಾನು ಆಯಾ ವಿಚಾರಗಳನ್ನ ಇಂಟರ್ಪ್ರಿಟ್ ಮಾಡ್ತೇನೆ ಅಂತ ಯಾರೂ ಹೇಳುವುದಿಲ್ಲ. ಗುರುಭಾವಂ ವ್ಯಂಜಯಂತಿ. ನಮ್ಮ ಮೂಲ ಗುರುಗಳಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಏನು ಹೇಳಿದ್ದಾರಲ್ಲ ಅವುಗಳ ವ್ಯಾಖ್ಯಾನವನ್ನೇ ಬಿಡಿ ಬಿಡಿಯಾಗಿ ಸ್ಪಷ್ಟವಾಗಿ ಮಾಡ್ತೇನೆಯೇ ಹೊರತು, ಇವರು ಯಾರೂ ಬರದೇ ಇದ್ದದ್ದನ್ನ ನಾನೇ ಬರದೆ ಅಂತ ಹೇಳುವುದಕ್ಕಾಗಿ ಹೊರಟ ದಾರ್ಶನಿಕರು ಅಲ್ಲ ಇವರು. ಗೀತೆ ಹೇಳಬೇಕಾಗಿದೆ. ಈ ಎಲ್ಲ ವಿಚಾರ ಯಾಕೆ ಬಂತು ಅಂತ ನಿಮ್ಮ ಮನಸ್ಸಿನಲ್ಲಿ ಅನಿಸಬಹುದು. ನಾನು ಹೇಳಲಿಕ್ಕೆ ಬಂದದ್ದು ಮಧ್ವ ಸಿದ್ಧಾಂತದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ದೃಷ್ಟಿಕೋನ ಎಷ್ಟು ವಿಶಾಲವಾಗಿ ಇದೆ ಎನ್ನುವ ವಿಚಾರದಲ್ಲಿ. ಒಂದು ವಿಷಯಕ್ಕೆ ಪ್ರಮಾಣ ಅಂತ ಯಾವಾಗ ಕರಿತೇವೆ ಹೇಳಿ ನಾವು? ಎಪಿಸ್ಟೆಮೊಲಾಜಿ ಅಂತ ನಾವೇನು ಕರೀತೇವೆ, ಪ್ರಮಾಣ ಸಿದ್ಧಾಂತ ಅಂತ ನಾವೇನು ಕರೀತೇವೆ, ಯಾವಾಗ ಪ್ರಮಾಣ ಅಂತ ಆಗತ್ತೆ? ನಾನು ಹೇಳಿದ್ರೆ ಪ್ರಮಾಣ ಅಂತ ಆಗಿ ಬಿಡ್ತದ? ಬೇಡ ಬೇಡ. ಸೂರ್ಯ ಇಲ್ಲಿಯ ತನಕ ಪೂರ್ವದಲ್ಲಿ ಹುಟ್ಟಿದ್ದ, ಬೇಡವೇ ಬೇಡ. ಇಂದಿಂದ ನಾನು ಹೇಳ್ತೇನೆ ಸೂರ್ಯ ಪಶ್ಚಿಮಕ್ಕೆ ಹುಟ್ಟುತ್ತಾನೆ ಅಂತ. ನಾನು ಹೇಳಿದೆ ಅಂತಂದಾದ ಮಾತ್ರಕ್ಕೆ ನೀವು ಒಪ್ಪುವುದಕ್ಕೆ ತಯಾರಿದ್ದೀರಾ? ನಾನು ಹೇಳಿದ ಮಾತಿಗೆ ನನಗೆ ಸಂವಾದಿಯಾಗಿ ಇನ್ನೊಬ್ಬ ಹೇಳಿದ, ಹೌದು, ಇದನ್ನ ಆಳವಾಗಿ ನೋಡಿ ನಾನು ಒಪ್ತಾ ಇದ್ದೇನೆ. ಅದನ್ನ ನೋಡಿ ಮಗನೊಬ್ಬ ಹೇಳಿದ, ಹೌದು, ಇದು ಇವರು ಹೇಳುವುದು ನಿಜವಾದದ್ದೇ ಅಂತ ಹೇಳುವ ಆ ವ್ಯಾಖ್ಯಾನದ ಏಕತೆ ಏನಿದೆ ನೋಡಿ. ಇವರು ಹೇಳಿದ್ದನ್ನೇ ನಾನು ವರ್ಣನೆ ಮಾಡ್ತೇನೆ, ಇವರೇ ಹೇಳಿದ್ದನ್ನೇ ಪ್ರತಿಪಾದನೆ ಮಾಡ್ತೇನೆ ಅಂತ ಹೇಳುವ ಸರಣಿ ಏನಿದೆಯಲ್ಲ ಅದು ಕೇವಲ ನಮ್ಮಲ್ಲಿ ಮಾತ್ರ ಸಿಗುವಂತಹದ್ದು ಅನ್ನುವ ಅರ್ಥ ಇದನ್ನ ನಮಗೆ ತಿಳಿಸಿಕೊಡುವಂತಹದ್ದು ಸುಹೃತ ಅನ್ನುವ ಶಬ್ದ. ಗೀತೆಯ ಒಂದು ಸುಹೃತ್ ಅನ್ನುವ ಶಬ್ದ ಇಟ್ಕೊಳ್ಬೇಡಿ. ಇಂತಹ ಅನಂತ ಶಬ್ದಗಳಿವೆ, ಅನಂತ ಶಬ್ದಗಳಿವೆ. ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ದೃಷ್ಟಿಯಲ್ಲಿ ಸ್ವತಂತ್ರ ಎನ್ನುವ ಶಬ್ದವಿದೆ, ದಾಸ ಎನ್ನುವ ಶಬ್ದವಿದೆ. ಏನದ್ಭುತವಾದ ವ್ಯಾಖ್ಯಾನಗಳು ಇವೆಲ್ಲ. ಮಾಯಾ ಎನ್ನುವ ಶಬ್ದ, ಮಾತ್ರ ಎನ್ನುವ ಶಬ್ದ ಬಿಟ್ಬಿಡಿ, ಅವೆಲ್ಲ
ಮಾತ್ರ ಸ್ಪರ್ಶಾಸ್ತು ಕೌಂತೇಯ, ಇದೇ ಗೀತೆಯಲ್ಲಿ ಬರುತ್ತೆ ತಾನೆ. ಮಾತ್ರ ಎನ್ನುವ ಶಬ್ದಕ್ಕೆ ಶ್ರೀಮದಾಚಾರ್ಯರು ಮಾಡಿದ ವ್ಯಾಖ್ಯಾನ ಇನ್ನೊಬ್ಬರು ಯಾರು ಮಾಡುವ ಸಾಹಸ ಮಾಡಲಿಲ್ಲ. ಮೀಯಂತೆ ಇತಿ ಮಾತ್ರಾಹ. ಹೇ ಕೌಂತೇಯ, ಹೇ ಅರ್ಜುನ, ಏನ್ ಬಂದಿದೆ ಅದರಲ್ಲಿ ವ್ಯಾಖ್ಯಾನ ಹೇಳಿ. ಹೇ ಅರ್ಜುನ, ಯಾವುದು ಸುಖ ಬರಲಿ ದುಃಖ ಬರಲಿ ಏನೇ ಬಂದರೂ ಕೂಡ ಗಟ್ಟಿ ಮನಸ್ಸು ಮಾಡಿ, ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ನಂದೆಲ್ಲಾ ಮುಗಿತು ಅಂತ ಕೂಡ್ಬೇಡೋ, ಎಲ್ಲವನ್ನೂ ಸಮನಾಗಿ ನುಂಗಿ ನೀನು ಮುಟ್ಟುವ ದಡವನ್ನ ಸರಿಯಾಗಿ ಸೇರುವಂತ. ಇಷ್ಟೇ ನಾವು ತಿಳ್ಕೊಂಡು ಬಿಟ್ರೆ ಏನರ್ಥ ಆಗತ್ತೆ ಹೇಳಿ ನೋಡೋಣ. ಉಷ್ಣ ಮಾತ್ರ, ಶೀತ ಮಾತ್ರ ಅಂತ ಮಾತ್ರ ಅನ್ನುವ ಶಬ್ದಕ್ಕೆ ನಾವೊಂದು ಅಲ್ಪ ವಿರಾಮದ ಹಾಕಿದಂತೆ ನಾವು ಬಳಸುವುದು. ಅಲ್ಲಿ ಹೋದೆ, ಆದರೆ ನನಗೆ ನೀರು ಕುಡಿಯುವುದಕ್ಕಾಗಲಿಲ್ಲ, ಮಾತ್ರ ಊಟವೂ ಮಾಡ್ಲಿಕ್ಕಾಗಲಿಲ್ಲ ಅನ್ನುವ ಕನ್ನಡ ಸಾಹಿತ್ಯದ ಶಬ್ದದಂತೆ ಮಾತ್ರ ಬಳಸಿಕೊಳ್ಳಬೇಡಿ ಅಂತಾರೆ ಆಚಾರ್ಯರು. ಮಾತ್ರ ಎಂದರೆ ವಿಷಯ ಭೋಗ, ಮಾತ್ರ ಎಂದರೆ ವಿಷಯ ಭೋಗ. ಮೀಯಂತೆ ಅನೇನ ವಿಷಯಾಹ ಇತಿ ಮಾತ್ರ, ಗೀತಾ ಭಾಷ್ಯದ ವಾಕ್ಯ. ಮೀಯಂತೆ ನಿಮಗೆ ಅರ್ಥ ಆಗಿಬಿಟ್ಟಿರತ್ತೆ. ಮೀಯಂತೆ ಅನೇನ ವಿಷಯಾಹ ಇತಿ ಮಾತ್ರಾಹ. ನಿನ್ನ ಜೀವನ ಹದಗೆಡಿಸುವ ವಿಷಯಗಳಲ್ಲಿ ನೀನು ಹೋಗಿ ಬೀಳಬೇಡ. ಯಾಕೆ ಗೊತ್ತೇನು? ಯಾಕೆ ಕೃಷ್ಣಗಿಷ್ಟು ಒತ್ತಿ ಆ ಮಾತಿಗೆ ಹೇಳಿದ ಗೊತ್ತೇನು? ಅರ್ಜುನ ನೆಪ ಮಾತ್ರ, ಇಡೀ ಜಗತ್ತಿನ ಉಪದೇಶ ಅದರಲ್ಲಿ ಇದೆ. ಮನುಷ್ಯ ನೀನು ಮೊದಲಿಗೆ ಸಹನಶೀಲತೆ ಕಲಿ ಅನ್ನುವ ತತ್ವಜ್ಞಾನ ಅದರಲ್ಲಿ ಕೊಡ್ತಾನೆ ಕೃಷ್ಣ. ಸಹನಶೀಲತೆ ಕಲಿ. ಭಾರಿ ಬಿಸಿ ಆದಾಗ ತಂಪು ಬೇಕು ಅನ್ನೋದು, ಭಾರಿ ತಂಪು ಆದಾಗ ಬಿಸಿ ಬೇಕು ಅನ್ನೋದು, ಬಿಸಿ ಆದಾಗ ಏನು ಸ್ವಲ್ಪ ಹೊತ್ತು ಇರುತ್ತೆ ಮತ್ತೆ ತಂಪು ಬರುತ್ತೆ ಅನ್ನುವಷ್ಟರ ಮಟ್ಟಿಗೆ ನಮಗೆ ಸಹನಶೀಲತೆ ಬೇಕಾ? ನಾವು ಅದನ್ನ ಇಟ್ಕೊಳ್ಳೇ ಇಲ್ಲ. ಹೌದು ತಾನೆ? ಇದನ್ನ ನಾವು ಉಪನ್ಯಾಸ ಹೇಳಿದ್ರೆ ನಿಮ್ಮ ತಲೆಯಲ್ಲಿ ಹೋಗೋದೇ ಇಲ್ಲ, ಇದು ಮಾತ್ರ ನನಗೆ ನಿಶ್ಚಿತ. ಇದೇ ವಿಚಾರವನ್ನ ಒಬ್ಬ ಯೂಟ್ಯೂಬಿನಲ್ಲಿ ತಲೆಬೋಳಿಸಿಕೊಂಡು ಬಂದ ಒಬ್ಬ ವ್ಯಕ್ತಿ ಹೇಳಿದ ಅಂದರೆ ಭಾರಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಕೇಳ್ತೀರಿ. ದೊಡ್ಡ ದುರಂತ ಇದು. ಇವತ್ತಾಗಲೇ ಒಂದು ಮಾಡಿನಲ್ಲಿ ಒಂದು ಸ್ಥಿತಪ್ರಜ್ಞೆ ಅಂತ ಒಂದು ಯಾವುದೋ ಪುಸ್ತಕ ಇತ್ತು. ಅದು ಯಾರೋ ಒಬ್ಬ ವ್ಯಕ್ತಿಯ 60ನೇ ವರ್ಷದ್ದೋ 70ನೇ ವರ್ಷದ್ದೋ ಏನೋ ಒಂದು, ಅವರೆಲ್ಲರೂ ಅವರ ಅಭಿಮಾನಿಗಳೆಲ್ಲ ಮಾಡಿದ ಒಂದು ಪುಸ್ತಕ ಇತ್ತು, ಸ್ಥಿತಪ್ರಜ್ಞಾ ಅಂತ. ಅಲ್ಲಿ ಒಬ್ರು ಯಾರೋ ತಮ್ಮ ಅಭಿಪ್ರಾಯಗಳನ್ನ, ಪ್ರಾಯಶಃ ಯಾರೋ ನಟರಾಜನ್ ಅಂತ ಒಬ್ರು ಯಾರೋ ಇದ್ರು, ಅವರು ತಮ್ಮ ಅಭಿಪ್ರಾಯವನ್ನ ಆ ವ್ಯಕ್ತಿಯ ಮೇಲೆ ಬರಿತಾ ಹೇಳ್ತಾರೆ, ಈ ವ್ಯಕ್ತಿ ಎಂದಿಗೂ ಕೂಡ ತನ್ನನ್ನ ತಾನು ಕಳೆದುಕೊಂಡದ್ದೇ ಇಲ್ಲ. ಅಷ್ಟು ಸಂಯಮದಿಂದ, ಅಷ್ಟು ಸಹನಶೀಲತೆಯಿಂದ ಆ ವ್ಯಕ್ತಿಗಿದ್ದ. ಒಬ್ಬ ರಾಜಕಾರಣಿ, ಒಬ್ಬ ಮುಖ್ಯಮಂತ್ರಿ, ಒಬ್ಬ MLA, ನೀನು ಶಾಸಕನಾಗಿದ್ದಿ, ನೀನ್ ಇಂಥ ಕೆಲಸ ಮಾಡು ಅಂತ ಅವ ಹೇಳಿಸ್ಕೊಳ್ಳೋದಲ್ಲರಿ, ಅವ ಮಾಡ್ಬೇಕಾದದ್ದು. ನೀನ್ ಆಚಾರ್ಯ ಇದ್ದೀಯಪ್ಪ, ಅದಕ್ಕೆ ಉಪದೇಶ ಮಾಡು ಅಂತ ಹೇಳಿ ಆಚಾರ್ಯನ ಮೇಲೆ ಮಾಡುವ ಉಪಕಾರ ಅಂತ ತಿಳಿಯೋದಲ್ಲ. ನಾನ್ ಸಂಧ್ಯಾ ವಂದನೆ ಮಾಡ್ಬೇಕು, ನಾನ್ ಜಪ ಮಾಡ್ಬೇಕು, ನಾನ್ ಪಾರಾಯಣ ಮಾಡ್ಬೇಕು ಅಂತ ಹೇಳಿಸಿಕೊಂಡು ಮಾಡುವುದು ದೇವರ ಮೇಲೆ ಮಾಡಿದ ಉಪಕಾರ ಅಲ್ಲ. ನೀನ್ ಇದ್ದೀಯಪ್ಪ ಬ್ರಾಹ್ಮಣ, ಮಾಡ್ಬೇಕು. ನೀ ಆ ಕೆಲಸ ಶಾಸಕನಾಗಿ ಇದ್ದಿ, ನೀನ್ ಆ ಕೆಲಸ ಮಾಡ್ಬೇಕಾದ್ರೆ ನಿನ್ ಡ್ಯೂಟಿ. ನಾನೇ ನಿನ್ಗೆ ಹೊಸದಾಗಿ ಹೇಳೋದು. ಕೃಷ್ಣ ಅದೇ ಮಾತನ್ನೇ ಹೇಳಿದನೆ ತಾನೆ. ನೀನು ಅರ್ಜುನ ಪರಾಕ್ರಮಿ ಇದ್ದಿ, ಇದೆಲ್ಲ ನಿನಗೆ ಕೇವಲ ಬುದ್ಧಿ ಗೆಡಿಸುವಂತಹ ಆಸೆಗಳಷ್ಟೇ, ಕಾಮನೆಗಳಷ್ಟೇ. ಇವುಗಳನ್ನು ಹೊರತುಪಡಿಸಿ ನಾನು ಇರ್ತೇನೆ ಅಂತ ಅನ್ಲಿಕ್ಕೆ ಹೋಗ್ಬೇಡ. ಎಮೋಷನಲ್ ಫೆಲೋ ಅಂತ ಕರೀತಾರೆ ನೋಡಿ. ಯಾವುದನ್ನು ನಾನು ಮಾಡಬೇಕು ಅಂತ ಹೊರಟಾಗ ಯಾರೋ ಒಬ್ಬ ಹತ್ತು ಬಿಟ್ಟ, ಯಾರೋ ಒಬ್ಬರನ್ನ ಕೈ ಹಿಡಿದು ಎಳೆದಾಕಿ ಬಿಟ್ಟ, ಇನ್ನಿಂದೆ ಎಂದು ಆ ಕೆಲಸಕ್ಕೆ ನಾನು ಹೋಗೋದೇ ಇಲ್ಲ. ಅವನಿಗೂ ಅದೇ ಬೇಕಾಗಿತ್ತು ಪಾಪ. ಕೃಷ್ಣ ಅಪ್ಪಿ ತಪ್ಪಿ, ಆಯ್ತಪ್ಪ ಅರ್ಜುನ, ನಿನಗೆ ಬಹಳ ದುಃಖ ಆಗ್ಯದಲ್ಲ, ನಿನ್ ಬಳಗದವರಿಗೆಲ್ಲ ಹೊಡಿಬೇಕು, ಅದಕ್ಕೆಲ್ಲ ನೀನು ಬಹಳ ದುಃಖ ಆಗ್ಯದಲ್ಲ, ಬಿಟ್ಬಿಡು ಸಾಕು, ಏನ್ ಮಾಡೋದು ತಗೊಂಡು, ಒಂದ್ ಸ್ವಲ್ಪ ನೀನು ರಾಜ್ಯ ಆಳು ಮಾಡು ಅಂತ ಹೇಳಿ ಸಮಜಾಯಿಷಿ ಮಾತುಗಳನ್ನ ಹೇಳಿ ಬಿಟ್ಟಿದ್ರೆ ಭಗವದ್ಗೀತೆನೇ ಇರ್ತಿರ್ಲಿಲ್ಲ ಇವತ್ತಿಗೆ.
ಕೃಷ್ಣ ಯಾವುದಕ್ಕೂ ಕಾಂಪ್ರಮೈಸ್ ಮಾಡಿಕೊಳ್ಳವನಲ್ಲ ಅವನು. ರಾಮ ಕೃಷ್ಣ ಈ ಎರಡು ಅವತಾರಗಳಿಂದ ತಿಳಿಬೇಕಾದ ದೊಡ್ಡ ತತ್ವವೇ ಇದು. ಒಬ್ಬವ ಹೀಗಿರ್ಬೇಕು ಅಂತ ಮಾಡಿ ತೋರಿಸಿದವ, ಇನ್ನೊಬ್ಬ ನೀನು ಯಾವ ಯಾವ ಸಂದರ್ಭಕ್ಕೆ ತಕ್ಕಂತೆ ಯಾವ ಯಾವ ರೀತಿಯಾಗಿ ಇರಬೇಕು ಅಂತ ತೋರಿಸಿದವ ಒಬ್ಬವ. ಪ್ರಜಾಪಾಲಕ ಒಬ್ಬ ಮಗನಾಗಿ ಇರಬೇಕಾದ ಕರ್ತವ್ಯ, ಒಬ್ಬ ರಾಜನಾಗಿ ಇರಬೇಕಾದ ಕರ್ತವ್ಯ, ಒಬ್ಬ ಹೆಂಡತಿಗೆ ಗಂಡನಾಗಿ ಇರಬೇಕಾದ ಕರ್ತವ್ಯ, ಮಕ್ಕಳಿಗೆ ಅಪ್ಪನಾಗಿರಬೇಕಾದ ಕರ್ತವ್ಯ, ಸೇವಕನಿಗೆ ನೀನು ಯಜಮಾನನಾಗಿ ಇರಬೇಕಾದ ಕರ್ತವ್ಯ ಹಾಗಿರಬೇಕು ಅನ್ನುವುದನ್ನ ರಾಮ ತೋರಿಸಿದ. ಅಪ್ಪ ಇರಲಿ, ಅಣ್ಣ ಇರಲಿ, ತಮ್ಮ ಇರಲಿ, ಮತ್ತೊಬ್ಬ ಮಗದೊಬ್ಬ ಯಾರೇ ಇರಲಿ, ಯಾರು ನಿನಗಾಗಿ ಇದ್ದಾರಲ್ಲ ಅವರಿಗಾಗಿ ನೀನು ಇರು ಅನ್ನುವುದನ್ನು ತೋರಿಸಿದವ ಕೃಷ್ಣ. 14 ಲೋಕಕ್ಕೆ ದಾತ, ಹರಿ ಪಾಂಡವರ ಮನೆ ದೂತ, ಚತುರ ಹಸ್ತದಿ ವ್ಯಂಜಲ ಬೊಳೆವ, ಅತುಲದಿ ಜತನವ ಪಟ್ಟು ಎತ್ತಿ ಬಿಸಡುವ. ಅರ್ಜುನ ಆರ್ಡರ್ ಮಾಡ್ತಾನ್ರಿ ಕೃಷ್ಣನಿಗೆ, ಏ ಕೃಷ್ಣ ನನ್ ಕುದುರೆ ಸ್ವಲ್ಪ ಯಾಕೋ ಬಹಳ ದಣಿದಿದೆಯಪ್ಪ, ನೀರು ಕುಡಿಸು ಅಂತ. ಕೃಷ್ಣ ತಿರುಗನ್ನೆ, ನಾನ್ ದೇವರು, ನೀನ್ ನನಗೆ ಆರ್ಡರ್ ಮಾಡ್ತೀಯಾ ಅಂತನ್ನೆ. ಅನ್ಲಿಲ್ಲ. ಯಾಕೆ? ಸರ್ವಾತ್ಮನ ಆ ಎಲ್ಲ ಪಾಂಡವರು ದೇವರಿಗೆ ಶರಣಾಗತರ, ಎಲ್ಲವೂ ಸರ್ವಸ್ವವೇ ಪರಮಾತ್ಮ ಎಂದು ತಿಳಿದವರು, ತಮ್ಮನ್ನ ತಾವು ದೇವರಿಗಾಗಿ ಅರ್ಪಿಸಿಕೊಂಡವರು, ಆ ಜ್ಞಾನದಲ್ಲಿ ದೇವರನ್ನ ನೋಡಿದವರು. ಹಾಗಾಗಿ ಅವರ ಮನೆಯಲ್ಲಿ ಕಸ ಮುಸುರಿನೂ ಮಾಡಿದ, ಎಂಜಲನೂ ಬಳೆದ, ಕುದುರೆಗೂ ನೀರು ಕುಡಿಸಿದ, ಏನೇನು ಬೇಕಾದ ಚಾಕರಿಗಳಿತ್ತಲ್ಲ ಆ ಎಲ್ಲ ಚಾಕರಿಗಳನ್ನ ಕೃಷ್ಣ ಮಾಡಿದ. ಯಾಕೆ ಮಾಡಿದ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಉತ್ತರವಿದೆಯೇ? ಇದೆ. ಅವರೆಲ್ಲರೂ ಇವನ ಮೇಲೆ ಭಕ್ತಿ ಮಾಡಿದ್ದಕ್ಕ. ಅದಕ್ಕೆ ದಾಸರು ಹೇಳುವ ಮಾತು ನೋಡಿ, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಸ್ವಾಮಿ, ನಿನ್ನ ಭಕುತರ ದರ್ಶನಕ್ಕೆ ಬಂದೆ ನಾನು. ಒಬ್ಬ ಗಲ್ಲು ಪಡ್ಕೋತಾನೆ, ಒಬ್ಬ ಹೆಜ್ಜೆ ನಮಸ್ಕಾರ ಹಾಕ್ತಾನೆ, ಒಬ್ಬ ಉರುಳ ಪ್ರದಕ್ಷಿಣೆ ಹಾಕ್ತಾನೆ, ಒಬ್ಬ ಅಖಂಡ ನಿನ್ನ ಪಾರಾಯಣವನ್ನ ಮಾಡ್ತಾನೆ. ಅನೇಕರು ಅನೇಕ ರೀತಿಯಾಗಿ ನೋಡ್ತಾರೆ. ಅನೇಕರಿಗೂ ಅನೇಕ ರೀತಿಯಾಗಿ ಬಂದು ಅನುಗ್ರಹ ಮಾಡುವ ನಿನ್ನ ದಯಾಪರತೆ ಇದೆ ನೋಡು, ನಿನ್ನ ಕಾರುಣ್ಯ ಏನಿದೆ ನೋಡು, ಅದು ನಿನ್ನಲ್ಲಿ ನೋಡಿದ್ರೆ ಸಿಗುವುದಿಲ್ಲ ನನಗೆ. ನಿನ್ನ ಭಕ್ತರಲ್ಲಿ ನೀನು ಮಾಡುವ ಅನುಗ್ರಹ ಹೇಗಿದೆಯಲ್ಲ ಅದರಲ್ಲಿ ನಾನು ನೋಡ್ಲಿಕ್ಕೆ ಸಿಗತ್ತೆ. ಈ ಮಾತುಗಳನ್ನ ಜ್ಞಾನ ಯೋಗದಲ್ಲಿ ನಮಗೆ ತಿಳಿಸಿಕೊಡ್ತಾರೆ ಭಗವದ್ಗೀತೆಯ. ಎಷ್ಟು ಚಂದ ಇದೆ ನೋಡಿ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ ಪ್ರಾರಂಭ ಮಾಡಿಕೊಂಡು, ಯಥಾ ನದೀನಾಂ ಬಹುವಂಬು ವೇಗ, ವಿಶ್ವರೂಪಾಧ್ಯಾಯದಲ್ಲಿ ಬರ್ತದಲ್ಲ, ಹೇಗಿದೆ ಜೀವ, ಹೇಗಿದೆ ಈ ಜೀವನ ಅಂತಂದ್ರೆ, ಹಾಗೆ ಮಹಾಪ್ರವಾಹ ಬಂದಾಗ ನದಿ ಕೊಚ್ಚಿಕೊಂಡು ಹೋಗುವಾಗ ಹಿಂದೆ ಮುಂದೆ ಏನೂ ನೋಡದೆ ಎಲ್ಲವೂ ತನ್ನಲ್ಲಿ ಬರೋದನ್ನೆಲ್ಲ ಹೇಗೆ ಕೊಚ್ಚಿಕೊಂಡು ಹೋಗಿ ದಡಕ್ಕೆ ಸೇರ್ತದಲ್ಲ, ಹಾಗಿದೆ ಈ ಜೀವನ. ಕೊನೆಗೆ ಹೇಳುವಾಗ ಕೃಷ್ಣ ಹೇಳಿದ, ಹೇ ಪಾರ್ಥ, ಹೇ ಅರ್ಜುನ, ಭಕ್ತಿ ಮಾಡಬೇಕು ಅಂತ ಒಬ್ಬ ಭಕ್ತನಿರಬೇಕು ಅಂತಾದಾಗ ಅವನಿಗೆ ಅನುಗ್ರಹ ಮಾಡುವಂತಹ ಒಬ್ಬ ದೇವರೂ ಇರಬೇಕು. ಅದು ನನ್ನಂತೆ ನಿನ್ನಂತೆ ಮಾತ್ರ ಸಾಧ್ಯ ಅಂತ ಗೀತೆಯನ್ನ ವಿರಾಮ ಮಾಡ್ತಾನೆ. ಆದಿ ಮಧ್ಯ ಅಂತ್ಯ, ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ. ಒಬ್ಬವ ನಾನು ಜೀವನದಲ್ಲಿ ಹೇಗಿರಬೇಕು ಅನ್ನುವುದನ್ನ ಒಂದು ರೀತಿಯಲ್ಲಿ ತೋರಿಸಿದ, ಜೀವನದಲ್ಲಿ ಇದ್ದ ಮೇಲೆ ಜೀವನ ಹೇಗೆ ನಡೆಸಬೇಕು ಅನ್ನುವುದನ್ನ ಒಂದು ರೀತಿಯಾಗಿ ತೋರಿಸಿದ, ನಡೆಸಿದ ಜೀವನ ಪರಿಪಕ್ವ ಹೇಗಾಗಬೇಕು ಅನ್ನುವುದನ್ನ ಕೊನೆಗೆ ಪರಮಾತ್ಮ ತೋರಿಸಿದ. ಯಾವುದನ್ನೂ ನಂಬಬೇಡಿ, ನನ್ನನ್ನೇ ನಂಬಿ. ನನ್ನನ್ನ ನಂಬುವಾಗ ಮತ್ತೆ ಬೇಕು ಬೇಕು ಅನ್ನುವ ಹಾಗೆ ನಂಬಿ. ನೀವು ಹಾಗೆ ನಂಬಿದಿರಿ ಅಂತಾದ ಮಾತ್ರಕ್ಕೆ ನಾನು ನಿಮ್ಮವನು ಅಂತಾಗ್ತೇನೆ. ದೇವರು ನಮ್ಮವ ಅಂತಾದಾಗ ಇನ್ನೇನು ಬೇಕು ನನಗೆ. ಹೀಗೆ ಭಗವದ್ಗೀತೆಯ ದೃಷ್ಟಿ ನಮ್ಮಲ್ಲಿ ಮೂಡಬೇಕು. ಕೇವಲ ಇದನ್ನ ಮಧ್ವಾಚಾರ್ಯರ ದೃಷ್ಟಿ ಅಂತ ಅಷ್ಟೇ ನೋಡದೆ, ಇವತ್ತು ನಮ್ಮ ಅತ್ಯಂತ ಉಜ್ವಲವಾದ ಜ್ವಲಂತವಾದ ಯಾವೆಲ್ಲ ಸಮಸ್ಯೆಗಳಿವೆಯಲ್ಲ, ಆ ಸಮಸ್ಯೆಗಳನ್ನ ಒಂದು ತಕ್ಕಡಿಯಲ್ಲಿ ಇಟ್ಟು ಭಗವದ್ಗೀತೆಯನ್ನ ಒಂದು ತಕ್ಕಡಿಯಲ್ಲಿ ಇಟ್ರೆ ಭಗವದ್ಗೀತೆಯ ತೂಕವೇ ಜಾಸ್ತಿ ಆಗತ್ತೆ ಹೊರತು ಸಮಸ್ಯೆಗಳ ತೂಕ ಜಾಸ್ತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಸಮಸ್ಯೆಗಳಿಗೂ ಒಂದು ಚೌಕಟ್ಟಿದೆ, ಆದರೆ ಕೃಷ್ಣನ ಗೀತೆಯ ಉಪದೇಶಕ್ಕೆ ಚೌಕಟ್ಟೇ ಇಲ್ಲ. ಅಷ್ಟದ್ಭುತವಾದ ಚಿಂತನೆಯನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಮಾಡಿಕೊಡ್ತಾನೆ. ಇಂತಹ ಅದ್ಭುತವಾದ ಗೀತೆ, ಗೀತಾಮೃತ ಎಲ್ಲ ಆಚಾರ್ಯರ ದೃಷ್ಟಿಯಲ್ಲಿ, ಎಲ್ಲ ದಾರ್ಶನಿಕರ ದೃಷ್ಟಿಯಲ್ಲಿ ಈ ಭಗವದ್ಗೀತೆಯನ್ನ ನಾವು ತಿಳಿಬೇಕಾದದ್ದು. ಒಬ್ಬ ಸುಭಾಷಿತಕಾರ ಒಂದು ಮಾತು ಹೇಳ್ತಾನೆ,
ಜೀವನದಲ್ಲಿ ಪುನರ್ಜನ್ಮ ನಮಗೆ ಬರಬಾರದು ಅಂತಾದರೆ 4 ಗಕಾರಗಳನ್ನ ನಾವು ನಂಬಬೇಕಂತೆ. ಜೀವನದಲ್ಲಿ ನಮಗೆ ಪುನರ್ಜನ್ಮ ಬರಬಾರದು ಅಂತಾದರೆ 4 ಗಕಾರಗಳನ್ನ ನಂಬಬೇಕಂತೆ. ಈಗ ಕೂತಾಗ ಒಂದು ನೆನಪು ಬಂತು, ಅದಕ್ಕೆ ಬರೆದುಕೊಂಡೆ. ಗೀತಾ ಗಂಗಾಚ ಗಾಯತ್ರಿ ಗೋವಿಂದೇತಿ ಹೃದಯ ಸ್ಥಿತೆ ಚತುರ್ಗಕಾರ ಸಂಯುಕ್ತ ಪುನರ್ಜನ್ಮನ ವಿದ್ಯತೆ ಅಂತ. ಎಷ್ಟು ಚಂದ ಇದೆ ನೋಡಿ ಸುಭಾಷಿತ. ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ ಎನ್ನುವ 4 ಗಕಾರಗಳನ್ನ ನೀವು ಮನಸ್ಸಿನಲ್ಲಿ ದೃಢ ಮಾಡಿಕೊಂಡು ಬಿಟ್ರೆ ನಿಮಗೆ ಎಂದಿಗೂ ಕೂಡ ಪುನರ್ಜನ್ಮ ಬರೋದಕ್ಕೆ ಸಾಧ್ಯವೇ ಇಲ್ಲ. ಗೀತ ಜೀವನದ ಚಿಂತನೆಗಳು, ಜೀವನದ ಚಿಂತನೆಗಳಿಗೆ ಶುದ್ಧಿಯಲ್ಲಿ ಗಂಗೆಯಲ್ಲಿ, ಜೀವನ ಶುದ್ಧಿ ಆದ ಮೇಲೆ, ದೇಹ ಶುದ್ಧಿ ಆದ ಮೇಲೆ ಬುದ್ಧಿ ಶುದ್ಧಿ ಆಗಬೇಕಲ್ಲ. ಯಾವುದರಿಂದ? ದಿಯೋಯೋನ ಪ್ರಚೋದಯ ಗಾಯತ್ರಿಯಿಂದ. ದೇಹ ಬುದ್ಧಿ ಇವೆರಡೂ ಶುದ್ಧ ಆದ ಮೇಲೆ ನಮ್ಮಲ್ಲಿ ಬಂದು ಕೂಡುವವ ಯಾರು? ಗೋವಿಂದ. ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ ಎನ್ನುವ 4 ಗಕಾರಗಳನ್ನ ನೀವು ತಲೆಯಲ್ಲಿ ಇಟ್ಟುಕೊಂಡ್ರೆ ಪುನರ್ಜನ್ಮವೇ ಬರುವುದಿಲ್ಲ. ಈ ಸಾಲಿನಲ್ಲಿಯೂ ಮೊಟ್ಟ ಮೊದಲಿಗೆ ಬಂದದ್ದು ಗೀತೆ. ಈ ಸಾಲಿನಲ್ಲಿಯೂ ಮೊಟ್ಟ ಮೊದಲಿಗೆ ಬಂದದ್ದು ಭಗವದ್ಗೀತೆ. ಇಂತಹ ಭಗವದ್ಗೀತೆಗೆ ಭಾಷ್ಯವನ್ನ ಪ್ರಾಮಾಣಿಕವಾಗಿ ಶುದ್ಧ ರೀತಿಯಾದ ಶುದ್ಧ ಪಾಠಗಳಿಂದ ಕೂಡಿದ ಭಾಷ್ಯವನ್ನ ಬರೆದ ಪ್ರಪ್ರಥಮ ಆಚಾರ್ಯರು ಅಂದರೆ ಅವರು ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರು. ಅಂತಹ ಮಹಾನುಭಾವರ ದೃಷ್ಟಿ, ಅವರ ದೃಷ್ಟಿಯನ್ನ ಹೇಗಿದೆ ಅಂತ ಕಲ್ಪನಾ ಮಾಡಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ನಾವು. ಅವರ ಪಾದದ ಧೂಳಿನ ಕಣಗಳಿಗೂ ಸಮ ಅಲ್ಲ ನಾವು. ಆದರೂ ಅವರ ಒಂದು ವಂಶದಲ್ಲಿ ಬಂದಿದ್ದೇವೆ. ಮಧ್ವಾಚಾರ್ಯರ ಉಪಕಾರ ನಮ್ಮ ಹೆಜ್ಜೆ ಹೆಜ್ಜೆಗೂ ಇದೆ. ಅಂಥವರು ಮಾಡಿದ ಉಪಕಾರ ಅದು ನಮಗೆ ಯಾವಾಗ ಏನ್ ಮಾಡೋದ್ರಿಂದ ತೀರೋದಿದೆ? ನಾನು 1 ಕೋಟಿ ಗಾಯತ್ರಿ ಜಪ ಮಾಡಿ ಬಿಡ್ತೇನೆ, ಕೋಟಿ ಸಲ ವಾಯುಸ್ತುತಿ ಪುರಶ್ಚರಣ ಮಾಡ್ತೇನೆ, ಕೋಟಿ ಸಲ ಹನುಮಾನ್ ಚಾಲಿಸ ಹೇಳ್ತೇನೆ, ಮಧ್ವಾಚಾರ್ಯರಿಗೆ ನಾನು ಉಪಕಾರ ಮುಟ್ತು ಅಂದ್ರೆ ಸರ್ವಥಾ ಸಾಧ್ಯವಿಲ್ಲ. ಏನ್ ಕೊಟ್ಟರೂ ಅವರ ಉಪಕಾರ ಮುಟ್ಟುವುದಿಲ್ಲ. ಹಾಗಾದ್ರೆ ಮತ್ತೆ ಉಪಕಾರ ಪಡೆದವರನ್ನ ನಾವು ಸ್ಮರಣೆ ಮಾಡಿ ಅವರ ಉಪಕಾರ ತೀರಿಸ್ಲಿಕ್ಕಾದ್ರೂ ಪ್ರಯತ್ನ ಮಾಡಬೇಕಲ್ಲ. ಯಾವುದರಿಂದ ಸಾಧ್ಯ ಅಂದರೆ ಅವರು ರಚನೆ ಮಾಡಿಕೊಟ್ಟ ಗ್ರಂಥಗಳ ಮೇಲ್ಮೈಯಾದರೂ ನೋಡೋಣದರಿಂದ, ಮೇಲ್ಮೈ ಸ್ಪರ್ಶ ಮಾಡೋಣದರಿಂದ, ಮೇಲ್ಮೈ ಅರ್ಥಗಳನ್ನ ಮಾಡೋಣದರಿಂದಾದರೂ ಅವರ ಉಪಕಾರ ಕಿಂಚಿತ್ತಾದರೂ ಉಪಕಾರದ ಭಾರ ಕಮ್ಮಿಯಾಗುವುದರ ಹಾದಿಗೆ ಬರ್ತೇವೆ ಅನ್ನುವ ದೃಷ್ಟಿಯಲ್ಲಿ ಈ ಭಗವದ್ಗೀತೆಯ ಚಿಂತನೆಯನ್ನ ನಾವು ಇಲ್ಲಿ ಮಾಡಿದ್ದೇವೆ. ಇದು ಕೇವಲ ಮೇಲ್ಮೈ ವಿಚಾರಗಳಷ್ಟೇ, ಮುಖ್ಯಾಂಶಗಳು ಅನ್ನುವ ವಿಚಾರವಷ್ಟೇ. ಒಂದೊಂದು ಶಬ್ದವನ್ನ ಇಟ್ಟುಕೊಂಡು ಮಧ್ವಾಚಾರ್ಯರ ವಿಚಾರಗಳನ್ನ ತಾಳೆ ಹಾಕಿ ನೋಡಿದಾಗ ಅದ್ಭುತವಾದ ವರ್ಷದ ಉಪನ್ಯಾಸವೇ ಆಗಿ ಹೋಗಿಬಿಡುತ್ತದೆ. ಉಪನ್ಯಾಸದ ಸರಣಿಯೇ ಆಗಿ ಹೋಗುತ್ತೆ. ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಇವುಗಳಿಗೆ ವ್ಯಾಖ್ಯಾನ ಮಾಡಿದಂತಹ ಶ್ರೀಮದ್ ಟೀಕಾಕೃತ್ಪಾದರು, ರಾಘವೇಂದ್ರ ಸ್ವಾಮಿಗಳವರು, ಸುಮತೀಂದ್ರ ತೀರ್ಥರು, ಶ್ರೀನಿವಾಸ ತೀರ್ಥರೇ ಮೊದಲಾದಂತಹ ಮಹನೀಯ ಚರಣರು, ಅವರೆಲ್ಲರ ದೃಷ್ಟಿ ಈ ಭಗವದ್ಗೀತೆಯ ಮುಖಾಂತರ ನಾವು ಸಾರ ಆ ರಸವನ್ನ ನಾವು ಕುಡಿದೆವು ಅಂತಾದಾಗ ಈ ಗೀತೆಯ ಪ್ರಾಮಾಣಿಕವಾದ ಅರ್ಥ ನಮಗೆ ಆಗುವಂತೆ ಆಗ್ತದೆ. ಇಂತಹ ಅದ್ಭುತವಾದ ದೃಷ್ಟಿ ಅದು ಭಗವದ್ಗೀತೆ. ಹಾಗಾಗಿ ಇದರಿಂದ ನಾವು ತಿಳಿಬೇಕಾದ ಕೊನೆಯ ಚಿಂತನೆ ಏನು ಅಂತಂದರೆ, ಇದರಿಂದ ನಾವು ತಿಳಿಬೇಕಾದ ಜೀವನದಲ್ಲಿ ರೂಢಿಸಿಕೊಳ್ಳಬೇಕಾದಂತಹ ಚಿಂತನೆ ಏನು ಅಂದರೆ, ಪ್ರಾಯಶಃ ಇವತ್ತಿನ ಕೊನೆ ಉಪನ್ಯಾಸ, ಹಾಗಾಗಿ 5-6 ದಿವಸಗಳಿಂದ ನೀವೆಲ್ಲ ಗೀತೆಯ ಬಗ್ಗೆ ಕೇಳ್ತಾ ಇದ್ದೀರಿ. ಇದನ್ನ ಕೇಳಿದಾಗ ನಾವು ರೂಢಿಸಿಕೊಳ್ಳಬೇಕಾದದ್ದು ಒಂದು ದೊಡ್ಡದಾದ ಒಂದು ಚಿಂತನೆ ಏನು ಅಂದರೆ, ಎಷ್ಟೇ ಸಮಸ್ಯೆ ಇರಲಿ, ಎಷ್ಟೇ ಒತ್ತಡಗಳಿರಲಿ, ನೀವು ಎಲ್ಲರೂ ಕೂಡಿ ಮನಸ್ಸಿನಲ್ಲಿ ಚಿಂತನೆಯನ್ನ ಮಾಡೋಣ. ಇವತ್ತು ಪದ್ಮನಾಭ ತೀರ್ಥರ ಆರಾಧನೆ, ಉತ್ತರಾರಾಧನೆ, ಅದೇ ರೀತಿಯಾಗಿ ದಾಸಶ್ರೇಷ್ಠರಾದಂತಹ ಮಹಿಪತಿ ದಾಸರ ಆರಾಧನೆ, ಇವರೆಲ್ಲ ದೇವರನ್ನ ಒಲಿಸಿಕೊಂಡವರು. ಅಂಥವರ ಶುಭ ದಿನದಂದು ನಾವು ಮಾಡುವ ಪ್ರತಿಜ್ಞೆ ಏನು ಅಂದರೆ, ಎಷ್ಟೇ ಒತ್ತಡ ಇರಲಿ, ಏನೇ ಇರಲಿ, ಪ್ರತಿನಿತ್ಯ ಒಂದು ಗೀತಾ ಶ್ಲೋಕ ಬಾಯಲ್ಲಿ ಹೇಳಿ ಅದರ ಅರ್ಥವನ್ನ ಒಂದು ಸಲ ಚಿಂತನೆ ಮಾಡಿ ನಾನು ಮಲಗಿಕೊಳ್ಳುತ್ತೇನೆ ಅನ್ನುವ ಚಿಂತನೆ ನಾವು ಮಾಡಿಕೊಂಡಾಗ ಎಲ್ಲ ಮನಸ್ಸಿನ ವಿರಸಗಳು, ಮನಸ್ಸಿನ ಖೇದಗಳು, ಹೊಸ ಹೊಸ ಕೆಲಸಗಳಿಗೆ ಉತ್ಸಾಹ ಇವುಗಳನ್ನೆಲ್ಲವೂ ಕೂಡ ನಮಗೆ ನೋಡುವುದಕ್ಕೆ ಸಾಧ್ಯವಾಗುತ್ತೆ. ಡಾಕ್ಟರ್ ಜಿ ಅವರ ಒಂದು ಪುಸ್ತಕ ಇದೆ, ಆ ಇಂಗ್ಲಿಷಿನ ತರ್ಜುಮೆಯಲ್ಲಿ ಇರುವಂತಹ ಪುಸ್ತಕ ಅದು.
ಆ ಡಾಕ್ಟರ್ ಜಿ ಅವರು ತಾವು ಈ ಸಂಘ ಸಂಸ್ಥಾಪನೆಯನ್ನ ನಾನು ಮಾಡಿದೆ, ಅದರೊಳಗೆ ಅನೇಕ ವಿಧವಾದಂತಹ ರೀತಿಗಳು ಬೇಕಾಗ್ತದೆ, ನಿಯಮಗಳು ಬೇಕಾಗ್ತದೆ, ಮನುಷ್ಯನ ಹಾವಭಾವಗಳು ಹೇಗಿರಬೇಕು, ಮನುಷ್ಯನ ವ್ಯಕ್ತಿತ್ವ ಹೇಗಿರಬೇಕು, ನಮ್ಮ ಉದಾರ ವಿಚಾರಗಳು ಹೇಗಿರಬೇಕು ಅಂತೆಲ್ಲ ಈ ಸಂಘದ ನಿಯಮಾವಳಿಗಳೆಲ್ಲ ಇದೆ. ಇದೆಲ್ಲ ನಾನು ಆ ಸರಿಯಾದ ರೀತಿಯಲ್ಲಿ ಮಾಡಬೇಕು, ಹೀಗೆ ಇದಕ್ಕೊಂದು ಚೌಕಟ್ಟು ಹಾಕಬೇಕು ಅಂತ ನನಗೆ ವಿಚಾರಗಳು ಹೊಳದಿದ್ದೆ ಸಣ್ಣವನಿದ್ದಾಗ ನಮ್ಮ ತಂದೆ ತಾಯಿಯರು ಮನೆಯಲ್ಲಿ ಗೀತಾಪಠಣದ ಶ್ಲೋಕಗಳು ನನ್ನ ಕಿವಿಗೆ ಬಿದ್ದದ್ದ ಕಾರಣ ಅಂತ. ಈ ಮನೆಗೂ ಆ ಸಂಘಕ್ಕೂ ಅವಿನಾಭಾವ ಸಂಬಂಧವಿದೆ, ಅಭೇದ ಸಂಬಂಧವಿದೆ. ಹಾಗಾಗಿ ಈ ವಿಚಾರವನ್ನ ನಿಮ್ಮ ಮುಂದೆ ಇಡುವುದಕ್ಕೆ ನಾನು ಇಲ್ಲಿ ಬಂದೆ. ಹಾಗಾಗಿ ಗೀತೆಯನ್ನ ಕೇವಲ ಒಂದು ಅಂತ ಇಟ್ಕೊಳ್ಬೇಡಿ, ಸ್ಪೆಕ್ಟ್ರಮ್ ಆಫ್ ಲೈಟ್ ಅಂತ ಕರಿತೇವೆ ನೋಡಿ. ಮೇಲಿಟ್ಟಾಗ ಒಂದು ವಜ್ರವನ್ನ ಮೇಲಿಟ್ಟು ಅದರ ಮೇಲೆ ಬೆಳಕು ಚೆಲ್ಲಿದೆವು ಅಂತಾದರೆ ಅನೇಕ ಬೆಳಕುಗಳು ನಮಗೆ ಬರುತ್ತೆ. ಕೇವಲ ವಜ್ರ ಅಂತ ಅನಿಸಿಬಿಡ್ತೋ, ಇದೊಂದು ಕಿಮ್ಮತ್ತಿನ ವಸ್ತು ಅಂತ ಅಷ್ಟೇ ಅನಿಸಿಬಿಡುತ್ತೆ, ಅದ್ರ ಮಹತ್ವನೇ ಗೊತ್ತಾಗುದಿಲ್ಲ. ಮೇಲೆ ಇಟ್ಟಾಗ ಅದನ್ನ ನಾವು ನೋಡಿದರೆ ಸುತ್ತೆಲ್ಲ ಬಣ್ಣಗಳು ಕಾಣುತ್ತವೆ, ಬಣ್ಣಗಳು ಕಂಡಾಗ ಅದಕ್ಕೊಂದೇನೋ ಒಂದು ಆನಂದ. ಹಾಗೆ ಗೀತೆಯನ್ನ ಇಟ್ಟುಕೊಂಡು ಅನೇಕ ದಾರ್ಶನಿಕರ ಚಿಂತನೆಯಲ್ಲಿ ಗೀತೆಯನ್ನ ನೋಡಿದಾಗ ಅದಕ್ಕೊಂದು ಪರಿಪೂರ್ಣತೆ ಬರ್ತದೆ ಅಂತ ಹೇಳಿ ಇಷ್ಟೊತ್ತಿನ ಹೇಳಿದ ಆ ಗೀತಾ ಭಾಷ್ಯದ ಗೀತಾ ತಾತ್ಪರ್ಯದ ಚಿಂತನೆಗಳನ್ನ ಗುರುಗಳ ಅಂತರ್ಯಾಮಿಯಾದ ಪರಮಾತ್ಮನಲ್ಲಿ, ಗೀತಾ ಪ್ರತಿಪಾದ್ಯನಾದ ಭಾಗವತ ಪ್ರತಿಪಾದ್ಯನಾದ ಕೃಷ್ಣನ ಪಾದಗಳಲ್ಲಿ ಸಮರ್ಪಣೆಯನ್ನ ಮಾಡ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಯದತ್ರ ಸೌಷ್ಠವಂ ಕಿಂಚಿತ ತದ್ಗುರೋರೇವ ಮೇನಹಿ, ಯದತ್ರ ಅಸೌಷ್ಠವಂ ಕಿಂಚಿತ ತನ್ಮಯೈವ ಗುರೋರ್ನಹಿ. ಶ್ರೀಕೃಷ್ಣಾರ್ಪಣಮಸ್ತು.